ಮಂಗಳಮುಖಿಯರು ದರೋಡೆ ಮಾಡುತ್ತಾರೆ, ಯುವಕರನ್ನು ದಾರಿ ತಪ್ಪಿಸುತ್ತಾರೆ ಎನ್ನುವ ಮಾತುಗಳು ಕೇಳಿ ಬರುತ್ತಿರುವಾಗ ಇಲ್ಲೊಬ್ಬ ಮಂಗಳಮುಖಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ತಾನು ಬದುಕಲು ರಿಕ್ಷಾ ಖರೀದಿಸಿ ತನ್ನಿಂದಾಗುವ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ. ಮೂಲತಃ ರಾಯಚೂರಿನವರಾದ ಅನಿ ಬೆಂಗಳೂರಿನಲ್ಲಿ ಕೆಲಕಾಲ ಇದ್ದರು. ಅಲ್ಲಿ ಬೇರೆ ಮಂಗಳಮುಖಿಯರ ಜೊತೆ ಇದ್ದು ಸಾಕಷ್ಟು ಕಷ್ಟ ಅನುಭವಿಸಿ ಮತ್ತೆ ಮಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮುಂದುವರಿಸಿ BA ಪದವಿ ಪಡೆದರು. ಬಳಿಕ B.Edನಲ್ಲಿ 2 ಸೆಮಿಸ್ಟರ್ ಪರೀಕ್ಷೆ ಬರೆದು ಶಿಕ್ಷಣ ಮೊಟಕುಗೊಳಿಸಿದ್ದರು. ಮಂಗಳೂರಿನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ರು. ಮಂಗಳಮುಖಿಯಾಗಿದ್ದುದರಿಂದ ಆಕೆಗೆ ಆಟೋದವರು ನಿಲ್ಲಿಸುತ್ತಿರಲಿಲ್ಲ. ಒಂದು ದಿನವಂತೂ ಸಂಜೆಯಿಂದ ರಾತ್ರಿವರೆಗೂ ಕಾದು ಯಾವ ರಿಕ್ಷಾದವರು ಬಾಡಿಗೆಗೆ ಕರೆದೊಯ್ಯಲು ಒಪ್ಪದಿದ್ದಾಗ ಬೇರೆ ದಾರಿಯಿಲ್ಲದೆ ಸ್ಟೇಟ್ ಬ್ಯಾಂಕ್ನಿಂದ ರಾತ್ರಿ ನಡೆದುಕೊಂಡೇ ಮನೆ ತಲುಪಿದೆ. ಅಂದೇ ನಾನು ರಿಕ್ಷಾ ಖರೀದಿಸಬೇಕು ಎಂಬ ನಿರ್ಧಾರ ಮಾಡಿದೆ ಎಂದು ಮಂಗಳಮುಖಿ ಅನಿ ಹೇಳುತ್ತಾರೆ. ಈ ಅವಮಾನವನ್ನೇ ಸವಾಲಾಗಿ ಸ್ವೀಕರಿಸಿ ಬ್ಯಾಂಕ್ನಲ್ಲಿ ಸಾಲ ಮಾಡಿ 4 ರಿಕ್ಷಾ ಖರೀದಿಸಿ ದೇರಳಕಟ್ಟೆ, ಕುತ್ತಾರು ಪ್ರದೇಶಗಳಲ್ಲಿ ಬಾಡಿಗೆಗೆ ನೀಡಿದ್ದಾರೆ. ಇದರಿಂದ ಅವರಿಗೆ ಮಾಸಿಕವಾಗಿ ನಿಶ್ಚಿತ ಆದಾಯ ಬರುತ್ತಿದೆ. ಇವರು ತಮ್ಮ ರಿಕ್ಷಾದಲ್ಲಿ ತುಂಬು ಗರ್ಭಿಣಿಯರು, ಹಿರಿಯ ಮಂಗಳಮುಖಿಯರಿಗೆ ಉಚಿತ ಪ್ರಯಾಣ ಸೇವೆ ಕಲ್ಪಿಸಿದ್ದಾರೆ. ಅನಿಯವರು ಛಲವಂತೆ, ಎಲ್ಲಾ ಕಷ್ಟಗಳನ್ನು ಎದುರಿಸಿ ಬೆಳೆದು ನಿಂತವರು. ಇವರು ಈಗಾಗಲೇ ಶಿವಲೀಲಾ ಎಂಬ ಕನ್ನಡ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದಾರೆ. ಜಿಮ್ ಟ್ರೈನರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ತನ್ನ ಓಡಾಟಕ್ಕೆ 2 ವೀಲರ್ ಖರೀದಿಸಿದ್ದಾರೆ. ಇವರಿಗೆ ಹಿರಿಯ ಮಂಗಳಮುಖಿಯರಿಗೆ ಆಶ್ರಯ ಸ್ಥಾಪಿಸುವ ಗುರಿ ಇದ್ದು ಇದಕ್ಕಾಗಿ ಪ್ರಯತ್ನ ಮುಂದುವರೆಸಿದ್ದಾರೆ. ಅನಿ ತನ್ನ ಜೀವನದಲ್ಲಿ ನಡೆದ ಘಟನೆಗಳ ಬಗ್ಗೆ ಮೆಗಾ ಮೀಡಿಯಾದೊಂದಿಗೆ ಮಾತನಾಡಿದ್ದಾರೆ. ಬನ್ನಿ ಇವತ್ತಿನ ಸ್ಟೋರಿಯಲ್ಲಿ ಮಂಗಳಮುಖಿ ಅನಿಯವರ ಮನದಾಳದ ಮಾತುಗಳನ್ನು ಕೇಳಿ. ನಾನು ಅನಿ ಮಂಗಳೂರು ಅಂತೇಳಿ ನನ್ನ ಹೆಸರು. ನಂದು ಮೂಲತಃ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಿರೇದಿನ್ನಿ ಕ್ಯಾಂಪ್ ಎಂಬ ನನ್ನ ಊರು. ಅಪ್ಪ ಅಮ್ಮೇನು ದೊಡ್ಡ ಶ್ರೀಮಂತರೇನಲ್ಲ, ತುಂಬ ಕೂಲಿನಲ್ಲಿ ಕೆಲಸ ಮಾಡುವಂಥ, ಈಗಲೂ ನಮ್ಮ ಅಪ್ಪ ಅಮ್ಮ ಕೂಲಿನಲ್ಲಿ ಕೆಲಸ ಮಾಡ್ತಾರೆ. ರೈತರಂದಮೇಲೆ ರೈತರ ಕಷ್ಟಗಳು ಎಲ್ಲ ನೋಡಿರ್ತೀರ. ಒಂದು ಬೆಳೆದಿರುವಂಥ ಬೆಳೆಗೆ ಬೆಲೆ ಸಿಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನನ್ನ ತಂದೆ ತಾಯಿ ಈಗಲೂ ಇದ್ದಾರೆ. ಅಂಥ ಕುಟುಂಬದಲ್ಲಿ ನಾನು ತುಂಬ ಕಷ್ಟದ ಲೈಫು. ಜೀವನ ಏನು ನಂದೇನು ಅಷ್ಟೊಂದು ಸುಖಕರ ಜೀವನ ಅಂತಲ್ಲ, ತುಂಬ ಕಷ್ಟದ ಲೈಫು. ಯಾಕಂದರೆ ನನ್ನ ತಂದೆ ತಾಯಿಗಳಿಗೆ ಎಷ್ಟೋ ಜನಗಳು ಅವಮಾನ ಮಾಡಿದ್ದಾರೆ, ಬೇಜಾರು ಮಾಡ್ತಾ ಇದ್ದಾರೆ, ಎಷ್ಟೋ ಅವಮಾನ ಆಗಿದ್ದಾವೆ. ಆದರೂ ನನ್ನ ತಂದೆ ತಾಯಿಗಳು ಸಹಿಸ್ಕೊಂಡು ನನ್ನ 4 ಜನ ಮಕ್ಕಳು ಚೆನ್ನಾಗಿರಲ್ಲ ಅಂತೇಳಿ ನಮ್ಮ ಅಪ್ಪ ಅಮ್ಮ ನಮಗೆ ಯಾವುದು ಕಷ್ಟ ಬರಲ್ಲ ಅಂತ ನೋಡ್ಕೊಳ್ತಾ ಇದ್ದರು. ಅಷ್ಟು ಪರಿಸ್ಥಿತಿ ನಮ್ಮದು ಕುಟುಂಬ. ಒಂದು ಸಲ ಏನಾಗಬೇಕಂತಂದರೆ, ನಾವು ಚಿಕ್ಕವರಿರಬೇಕಾದ್ರೆ ನಮಗೆ ಅಂದರೆ ಈಗ ಹುಷಾರು ತಪ್ತಾಯಿತ್ತು, ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿತ್ತು ಸಮಸ್ಯೆಗಳು. ಆ ಮೂಮೆಂಟಲ್ಲಿ ನಮಗೆ ಹಾಸ್ಪಿಟ್ಲ್ ವ್ಯವಸ್ಥೆ ಯಾವುದೂ ಹತ್ತಿರದಲ್ಲಿ ಇರಲಿಲ್ಲ. ಒಂದು ಸಿಟಿಗೆ ಹೋಗಬೇಕು, ಮೆಡಿಷನ್ ತರಬೇಕು, ಮದ್ದು ತರಬೇಕಂತ ಹೇಳಿದರೆ ಸಿಟಿಗೆ ಹೋಗಬೇಕಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನನ್ನ ತಂದೆ ಮನೆಗೆ ಅಡ್ಡಾಡಿ ಹೋಗಿ ಹಣದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗೆ ಮಕ್ಕಳಿಗೆ ಏನಾದರೂ ಮೆಡಿಷನ್ ತರಬೇಕಂತೇಳಿ ಮನೆಗೆ ಅಡ್ಡಾಡಿದರು. ಆದರೆ ನಮ್ಮ ಅಪ್ಪ ಅಮ್ಮನಿಗೆ ಯಾರೂ ಹಣ ಕೊಡಲಿಲ್ಲ. ಮೂಮೆಂಟಲ್ಲಿ ಸಾಲ ಸೂಲ ಮಾಡಿ ನಮಗೆ ತೋರಿಸೋ ಪರಿಸ್ಥಿತಿ ಅಂಥ ಪರಿಸ್ಥಿತಿ ನಮ್ಮದು. ಹಾಗಾಗಿ ನನ್ನ ಅಪ್ಪ ಒಂದಿನ ಹೊಲಕ್ಕೆ ಹಾಕಿರುವ ಅಂಥ ಗೊಬ್ಬರನ ಸೇಲ್ ಮಾಡ್ತಾನೆ. ಸೇಲ್ ಮಾಡಿ ನಮಗೆ ಆ ಬಂದಿರುವಂಥ ದುಡ್ಡಿಂದ ನಮಗೆ ಮೆಡಿಷನ್ಗೆಲ್ಲ ಯೂಸ್ ಮಾಡ್ತಾರೆ. ಅಷ್ಟೊಂದು ಪರಿಸ್ಥಿತಿ ರೀ ನಮ್ಮದು. ನನ್ನ ತಾಯಿ ಒಂದು 6 ತಿಂಗಳ ಮಗು ಇರಬೇಕಾದ್ರೆ ನನ್ನ ತಾಯಿ ನನ್ನ ಬಿಟ್ಟು ಕೆಲಸಕ್ಕೆಲ್ಲ ಹೋಗ್ತಾಯಿದ್ರು. ಯಾಕಂದರೆ ನಮ್ಮದು ತುಂಬ ಅಂದರೆ ಸಾಲದ ಕುಟುಂಬ. ಅಂದರೆ ಕುಟುಂಬದಲ್ಲಿ ಬೇಕಾದರೆ ಸಾಲಗಾರರೆಲ್ಲ ಮನೆ ಹತ್ರ ಬಂದು ಸಮಸ್ಯೆ ಮಾಡ್ತಾರಂತೇಳಿ ನನ್ನ ತಾಯಿ 6 ತಿಂಗಳ ಮಗು ಇರಬೇಕಾದ್ರೆ ನನ್ನ ಬಿಟ್ಟು ಕೆಲಸಕ್ಕೆಲ್ಲ ಹೋಗ್ತಿದ್ರು. ಕೆಲ್ಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಮ್ಮ ಅಲ್ಲಿಂದ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗ್ಬೇಕು ಅಂಥ ಪರಿಸ್ಥಿತಿಯಲ್ಲಿ ನನಗೆ ಮಧ್ಯಾಹ್ನ ಟೈಮಲ್ಲಿ ಫ್ರೀ ಟೈಮಲ್ಲಿ ಸಿಕ್ಕಾಗ ಅಮ್ಮ ಓಡ್ಕೊಂಡು ಬರೋದು. ಏಕೆಂದರೆ ತಾಯಿ ಅಲ್ಲಿ ಕುಡಿಸ್ಲೇಬೇಕು ಮಗುಗೆ ಅಂತೇಳಿ ಅಲ್ಲಿಂದ ಕೈಯಲ್ಲಿ ಊಟ ಹಿಡ್ಕೊಂಡು ತಿನ್ಕೊಂಡು ಓಡ್ಕೊಂಬಂದು ಮತ್ತೆ ನನಗೆ ಎದೆ ಹಾಲು ಕೊಡಿಸಿ ಮತ್ತೆ ಇಲ್ಲಿಂದಲೇ ಹೋಗಬೇಕು. ಅಂಥ ಪರಿಸ್ಥಿತಿ ನಮ್ಮದು. ಮತ್ತು ಹೇಳ್ಕೊಳ್ಳೋದು, ನನ್ನ 1ನೇ ಕ್ಲಾಸ್ಲಿಂದ 5ನೇ ಕ್ಲಾಸ್ವರೆಗೆ ನನ್ನ ಊರಲ್ಲೇ ಹಿರೇದಿನ್ನಿ ಕ್ಯಾಂಪ್ ಅಂತೇಳಿ ಅಲ್ಲೇ ಕಲಿತೆ. ಮತ್ತು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಊರಿನಲ್ಲಿ ಸ್ಕೂಲಿನ ವ್ಯವಸ್ಥೆ ಯಾವುದೂ ಇರಲಿಲ್ಲ, ಗೌರ್ಮೆಂಟ್ ಸ್ಕೂಲು. ನಾನು ಕಲ್ತಿರುವಂಥದ್ದು ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಕಲಿತೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಮತ್ತೆ 6ನೇ ಕ್ಲಾಸ್ಲಿಂದ 8ನೇ ಕ್ಲಾಸ್ವರೆಗೆ ಮತ್ತೆ 2 ಕಿಲೋಮೀಟ್ರ್ ದೂರ ಹಿರೇದಿನ್ನಿ ಅಂತ ಬರುತ್ತೆ, ಅಲ್ಲಿ ಕಲಿಕೆಲ್ಲ ನಾನು ವಿದ್ಯಾಭ್ಯಾಸಕ್ಕೆ ಹೋಗ್ತಾಯಿದ್ದೆ. ಅಲ್ಲಿನ ನಡ್ಕೊಂಡೇ ಹೋಗಬೇಕು, ಯಾವುದು ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅಂದರೆ ಕಲೀದಕ್ಕೆ ಮಾತ್ರ ನಾವು ಹಿಂದೆ ಮುಂದೆ ನೋಡ್ತಿರಲಿಲ್ಲ. ಮತ್ತು ನನ್ನ ಚಿಕ್ಕ ವಯಸ್ಸಲ್ಲೆಲ್ಲ ಅವಮಾನ ಮಾಡ್ತಾಯಿದ್ರು. ಎಷ್ಟೋ ನನ್ನ
ನಾನೊಂದು ಹಾವಭಾವಗಳು ಮಂಗಳಮುಖಿ ಆಗ್ತಾಯಿದ್ದೀನಿ ಅಂತ ಹುಡುಗಿ ಥರನೇ ಮಾಡೋದು. ಅಕ್ಕನ ಬಳೆ ಎಲ್ಲ ಹಾಕ್ಕೊಳ್ಳೋದು, ಅಕ್ಕನ ಬ್ಯಾಂಗಲ್ಸ್ ಎಲ್ಲ ಮತ್ತು ಅಕ್ಕಂದು ಡ್ರೆಸ್ ಎಲ್ಲ ಹಾಕ್ಕೊಂಡು ನನ್ನ ಮಿರರಲ್ಲಿ ನಾನು ನೋಡಿಕೊಂಡು ನಾನೇ ಸಮಾಧಾನ ಪಡ್ತಾಯಿದ್ದೆ. ನಾನು ಹುಟ್ಟಿರೋದೊಂದು ಗಂಡಿನ ದೇಹ ಆಗಿರ್ಬೋದು, ಆದರೆ ನನ್ನ ಮನಸ್ಥಿತಿ ಆಗಿರ್ಬೋದು, ನನ್ನ ಹಾವಭಾವಗಳು ಪೂರ್ತಿ ಹೆಣ್ಣಿನ ಥರನೇ ಮಾಡ್ತಾಯಿತ್ತು. ಅಂಥ ಬೇಜಾರಾಗ್ತಾಯಿತ್ತು ನೆನೆಸ್ಕೊಂಡ್ರೆ. ಒಂದೊಂದು ಥರ ನನಗೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ನೇನಪ್ಪ ಅಂತ ಅನಿಸ್ತಾಯಿತ್ತು. ಬಿಡಿ, ಇಂಥ ಕಷ್ಟ, ನನ್ನ ಕಷ್ಟಗಳು ನೋಡ್ತಾ ಇದ್ದರೆ ಒಂದು ಬುಕ್ಸೇ ಬರಿಬೋದು. ಅದರಲ್ಲಿ ನಾನು ಕೆಲವೊಂದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ. ಮತ್ತು ನಾನು ಅಲ್ಲಿ ಮುಗಿಸ್ಕೊಂಡು ಹಿರೇದಿನಲ್ಲಿ 6ನೇ ಕ್ಲಾಸ್ಲಿಂದ 8ನೇ ಕ್ಲಾಸ್ ಮುಗಿಸ್ಕೊಂಡು ಮತ್ತು 9ನೇ ಕ್ಲಾಸ್ 10ನೇ ಕ್ಲಾಸಿಗೆ ನಾನು ಬೇರೆ ಕಡೆ ಹೈಸ್ಕೂಲಿಗೆ ಬೇರೆ ಕಡೆ ಹೋಗ್ಬೇಕು. ಮತ್ತು 6 ಕಿಲೋಮೀಟ್ರ್ ತೋರಣದಿನ್ನಿ ಅಂತ ಬರುತ್ತೆ, ಅಲ್ಲಿ ಕಲ್ಲಿಗೆ ಒಂದು 6ರಿಂದ 7 ಕಿಲೋಮೀಟ್ರ್ ನಡ್ಕೊಂಡೇ ಹೋಗ್ತಿದ್ವಿ, ನಡ್ಕೊಂಡು ಬರ್ತಿದ್ವಿ. ಅಲ್ಲಿನ ಸಾರಿಗೆ ವ್ಯವಸ್ಥೆ ಟೈಮ್ ಸರಿಗಿರಲಿಲ್ಲ. ನಾವು ಸ್ಕೂಲಿಗೆ ಹೋಗಬೇಕಾದ್ರೆ ಅದು ಆಪೋಸಿಟಾಗಿ ನಮಗೆ ಬರ್ತಿತ್ತು. ಆ ಥರ ವ್ಯವಸ್ಥೆ ಅಲ್ಲಿರುವಂಥ ವ್ಯವಸ್ಥೆ. ಈಗೆಲ್ಲ ಸ್ವಲ್ಪ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ನನಗೆ ಖುಷಿ ಆಗ್ತಿದೆ. ನಮ್ಮೂರು ನಮಗೆ ಅಭಿವೃದ್ಧಿ ಹೊಂದುತ್ತೆ, ಮಕ್ಕಳಿಗೆಲ್ಲ ಒಂದು ಎಜುಕೇಷನ್ ಒಳ್ಳೆ ರೀತಿಯಿಂದ ಸಿಗ್ತಾ ಇದೆ ಅಂತ ಹೇಳಿದ್ದಕ್ಕೆ ನಮಗೆ ಖುಷಿ ಆಗುತ್ತೆ. ಆದರೆ ನಾವು ಓದೋ ಕಾಲದಲ್ಲಿ ಈ ಥರ ಯಾವುದೂ ವ್ಯವಸ್ಥೆ ಇರಲಿಲ್ಲ. ಮತ್ತು ನಾವು ಕಾಲೇಜೆಲ್ಲ ಅಲ್ಲಿ ಮುಗಿಸ್ಕೊಂಡು ಲಿಂಗಸೂರಲ್ಲಿ ಡಿಗ್ರಿ ಎಲ್ಲ ಮುಗಿಸ್ಕೊಂಡೆ. ಅಲ್ಲಿ ತುಂಬ ಅವಮಾನಗಳೆಲ್ಲ ಸಹಿಸ್ಕೊಳ್ತಾ ಇದೆ. ಯಾಕಂದರೆ ನನ್ನ ದಿನದಿಂದ ದಿನಕ್ಕೆ ಹಾರ್ಮೋನ್ಸ್ ಎಲ್ಲ ವೆರಿಫಿಕೇಷನ್ ಆಗ್ತಾ ಇರೋದು, ಹಾವಭಾವಗಳು ತುಂಬ ಹೆಣ್ಣಿನ ಥರನೇ ಆಗ್ತಾಯಿತ್ತು. ಆದರೆ ನನ್ನ ಎಷ್ಟೋ ಫ್ರೆಂಡ್ಸ್ಗಳು ನಾನು ಈ ಥರ ಹುಡುಗಿ ಥರ ಮಾಡೋದಕ್ಕೆ ನನ್ನ ಫ್ರೆಂಡ್ಸ್ಗಳೆಲ್ಲ ಬಿಟ್ಟೋದ್ರು ನನ್ನ. ಆದರೂ ನನಗೆ ಪರವಾಗಿಲ್ಲ, ಯಾಕಂದರೆ ನಾನು ಮಾಡ್ತಿರೋದು ನನ್ನ ಇಚ್ಛೆ ಅಲ್ಲ, ನನ್ನಲ್ಲಿರುವಂಥ ದೇಹದ ಬದಲಾವಣೆ ಆಗಿರ್ಬೋದು. ಈಗ ನಾನೇ ಒಂದು ಈಗ ಮಾಡ್ತಾಯಿದ್ರೆ ಹೇಳ್ಬೋದು, ನಾನೇ ಈಗ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಯಾರಾದರೂ ಅಂದರೂ ಕೂಡ ಆಡಿದ್ರು ಕೂಡ ನನಗೆ ಬೇಸರ ಆಗ್ತಾಯಿತ್ತು. ಆದರೆ ನಾನೇ ಮಾಡ್ತಾಯಿಲ್ಲ. ಮೇಲ್ಗಡೆ ಭಗವಂತ ಆಗಿರ್ಬೋದು, ನಮ್ಮಲ್ಲಿರುವಂಥ ಹಾರ್ಮೋನ್ಸು ವೆರಿಫಿಕೇಷನ್ನಿಂದನೇ ನಮ್ಮ ಹಾವಭಾವಗಳು ಚೇಂಜಸ್ ಆಗ್ತಾಯಿತ್ತು. ಅಲ್ಲೆಲ್ಲ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾವು ಮುಂದೆ ಹೈಯರ್ ಎಜುಕೇಷನ್ಗೆ ಅಂತೇಳಿ ಡಿಗ್ರಿಯಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಸಿಕ್ತು. ಒಳ್ಳೆ ಮಾರ್ಕ್ಸ್ ಸಿಕ್ಕಾಗ ನಾನು ಹೈಯರ್ ಎಜುಕೇಷನ್ಗೆ ಅಂತೇಳಿ ನಾನು ಮಂಗಳೂರಿಗೆ ಸೆಲೆಕ್ಟ್ ಆಗಿತ್ತು. B.Ed ಕಲಿಬೇಕಾದ್ರೆ B.Edಗೆ ಅಂತ ಮಂಗಳೂರಲ್ಲಿ ಬಂದೆ. ನನಗೆ ಎಲ್ಲ ಅಂದರೆ ಮಂಗಳೂರು ಜನತೆಗೆ ಹೇಳ್ಬೇಕಂದ್ರೆ ಒಂದು ಕೈ ಎತ್ತಿ ಮುಗಿಬೇಕು. ಎಲ್ಲ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ದಾರೆ ನನಗೆ. ತುಂಬ ಖುಷಿ ಆಗುತ್ತೆ. ನಾನು ಬುಕ್ಸಲ್ಲೆಲ್ಲ ಓದ್ತಾ ಇದ್ದೆ, ಮಂಗಳೂರು ಜನ ದೈವಗಳಿಗೆ ಜಾಸ್ತಿ ಬೆಲೆ ಕೊಡ್ತಾರೆ, ಅಲ್ಲಿ ತುಂಬ ಶಿಕ್ಷಣವಂತರೇ ಇರೋದು, ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಮಾಡ್ತಾರೆ, ಒಳ್ಳೆ ಸ್ಥಾನಮಾನಗಳಿಗೆ ಎಲ್ಲರಿಗೂ ಒಂದು ಸರಿಸಮಾನವಾಗಿ ಹಕ್ಕು ಕೊಡ್ತಾರೆ, ಎಲ್ಲರನ್ನೂ ಒಂದು ಸರಿಸಮಾನಾಗಿ ಕಾಣ್ತಾರೆ ಅಂತ ಅನ್ನೋದು ನಾನು ಬುಕ್ಸಲ್ಲೇ ಓದಿದ್ದೆ. ಆದರೆ ಎದುರುಗಡೆ ರಿಯಲ್ ಆಗಿ ಮಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು, ತುಂಬ ಒಳ್ಳೆ ಜನ ಮಂಗಳೂರು ಮಾತ್ರ. ಯಾಕಂದರೆ ನಾನೊಂದು ಬೇರೆ ಭಾಗದವಳಾಗಿರ್ಬೋದು, ಆದರೆ ನಾನು ನಂಬ ದೈವನೇ ಕೊರಗಜ್ಜ ದೈವ. ಆ ದೈವನ ಇವಾಗಲೂ ನಾನು ನನ್ನ ಕಷ್ಟಗಳಾಗಲಿ ನನ್ನ ಕಷ್ಟಗಳನ್ನೆಲ್ಲ ನಾನು ದೇವ್ರ ಹತ್ರನೇ ಹೇಳ್ಕೊಳ್ತಾ ಇರ್ತೀನಿ. ನಾನು ದೇವ್ರ ಹತ್ರ ಹೇಳಿ ನಮ್ಮ ಸಮಾಧಾನ ಆಗ್ತಾಯಿರ್ತೀನಿ. ಯಾಕಂದರೆ ಈಗ ಕಷ್ಟಗಳ್ನ ಯಾರ ಹತ್ರ ಫ್ಯಾಮ್ಲಿಯಲ್ಲಿ ಹೇಳಿದರೆ ಫ್ಯಾಮ್ಲಿಯವರು ಬೇಜಾರಾಗ್ತಾರೆ, ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ರೆ ಫ್ರೆಂಡ್ಸು ಬೇಜಾರಾಗ್ತಾರೆ. ಹಾಗಾಗಿ ನಾನು ದೇವ್ರ ಹತ್ರನೇ ಹೇಳ್ಕೊಳ್ಳೋದು, ದೇವ್ರ ಹತ್ರನೇ ನನ್ನ ಸಮಾಧಾನ ಆಗೋದು. ಅಂಥ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ನನಗೆ ಹಾವಭಾವಗಳು ತುಂಬ ಚೇಂಜಸ್ ಆಗ್ತಿರ್ಬೇಕು. ನಾನೊಂದು ಹೆಣ್ಣಾಗಬೇಕಂತೇಳಿ ನಾನು ಮಂಗಳೂರಿಂದ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಈಗ ನೋಡಿರ್ತೀರ, ನಮ್ಮ ಸಮುದಾಯದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಆದರೆ ನನ್ನ ದುರದೃಷ್ಟನೋ ಏನೋ ನನಗೆ ಕೆಟ್ಟ ಗುರು ಸಿಕ್ಕರು. ನಮ್ಮ ಸಮುದಾಯದಲ್ಲಿ ನೋಡಿರ್ತೀರ ಇಜ್ಡಾ ಕಲ್ಚರ್ ಅಂಥೇಳಿ ಗುರುಘೋಷ, ಚೇಲ ಆ ಥರ ಸಂಪ್ರದಾಯ ಇದೆ. ಆ ಸಂಪ್ರದಾಯದಲ್ಲಿ ಬೇಕಾದರೆ ನಾವೀಗ ರೀಸೆಂಟ್ಲಿ ಹೋದವರಿಗೆ ನಮ್ಮನ್ನು ಚೇಲ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಮೇಲೆ ಮುಂಚೆ ಬಂದವರಿಗೆಲ್ಲ ಗುರು ಅಂತ ಕರೀತಾರೆ. ಅಂಥದ್ರಲ್ಲಿ ನನಗೆ ಕೆಟ್ಟ ಗುರುನೇ ಸಿಕ್ಕರು. ಯಾಕಂದರೆ ನನಗೆ ಡೈಲಿ ಚಿತ್ರಹಿಂಸೆನೇ ಕೊಡ್ತಾಯಿದ್ರು. ನೋಡು ಮಗ ಅಂದರೆ ಇಡೀ ರಾತ್ರಿಯೆಲ್ಲ ಅವರಿಗೆ ಕಾಲು ಕೈಯೆಲ್ಲ ಒತ್ತಬೇಕು, ನಮಗೆ ನಿದ್ದೆನೇ ಮಾಡಲಿಕ್ಕೆಲ್ಲ ಬಿಡ್ತಾ ಇರಲಿಲ್ಲ, ಅಷ್ಟು ಹಿಂಸೆ ಕೊಡ್ತಾಯಿದ್ರು. ನಾವು ಮಲಗಿದ ತಕ್ಷಣ ನಮ್ಮ ಮೇಲೆ ಏನಾದರೂ ನೀರು ಹಾಕುವಂಥದ್ದು, ಹೊಡೆಯೋವಂಥದ್ದು, ಅಂದರೆ ಸ್ಪೂನ್ ಚೌಟೆಲ್ಲ ತಗೊಂಡು ಹೊಡಿತಾಯಿದ್ರು. ಮತ್ತು ಅವರು ಕುಡ್ದಿರುವಂಥ ಬಾಟಲ್ ತಗೊಂಡು ಹೊಡೆದಿದ್ದಾರೆ. ಎಷ್ಟೋ ಸಲ ಕೂದಲೆಲ್ಲ ಹಿಡ್ದು ಎಳೆದಾಡಿದ್ದಾರೆ. ಅಂಥ ಪರಿಸ್ಥಿತಿ. ನಾನೊಂದು ಎಜುಕೇಟೆಡ್ ಆದಾಗ ನಾನು ಕೇಳ್ತಾ ಇದ್ದೆ, ಯಾಕೆ ಗುರು ನಾವು ದುಡ್ದಿದ್ದೆಲ್ಲ ನಿಮಗೆ ಕೊಡಬೇಕು ಅಂತ ಕೇಳಿದಾಗ, ನೀನು ಆ ಥರ ಎಲ್ಲ ಮಾತಾಡೋಷ್ಟು ದೊಡ್ಡವನಾಗಿದೆಯಾ ಹಾಗೆ ಅಂಥೇಳಿ ನನ್ನ ತಂದೆ ತಾಯಿ ಕೂಡ ಈಗ ಅವಾಚ್ಯ ಶಬ್ದಗಳಿಂದ ಬೈದರು. ಪರವಾಗಿಲ್ಲ, ಒಂದು ಗುರು ಬೈತಿದ್ದಾರೆ ಅಂಥೇಳಿ ಅದನ್ನು ಸಹಿಸ್ಕೊಂಡೆ. ಆದರೆ ಡೈಲಿ ಅವರಿಗೆ ನಮ್ಮ ಮಳೆನ ಬರಲಿ, ಬಿಸಿಲ ಬರಲಿ, ಚಳಿ ಬರಲಿ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಅವರಿಗೆ ಇಷ್ಟಂತ ದುಡ್ಡು ತಂದು ಕೊಡಲೇಬೇಕು. ತಂದು ಕೊಡಲಿಲ್ಲ ಅಂದರೆ ತುಂಬ ಚಿತ್ರಹಿಂಸೆ ಕೊಡೋರು. ಯಾಕಂದರೆ ಆ ಮೂಮೆಂಟಲ್ಲಿ ನನ್ನ ತಂದೆ ತಾಯಿನೂ ಸಾಕಬೇಕಾಗುತ್ತೆ, ನನ್ನ ಲೈಫನ್ನು ನಾನು ನೋಡ್ಕೋಬೇಕಾಗುತ್ತೆ. ಆದರೆ ನನ್ನ ಲೈಫನ್ನಾಗಲಿ ನನ್ನ ತಂದೆ ತಾಯಿಗಳನ್ನಾಗಲಿ ನಾನು ದುಡ್ದಿರೋ ದುಡ್ಡನ್ನ ಯಾವತ್ತೂ ಅವ್ರಿಗೆ ಕೊಡ್ತಿರಲಿಲ್ಲ. ನಮ್ಮಪ್ಪ ನಾನು ಓದ್ತಾ ಇದ್ದೆ, ನನ್ನ ಮಗ ಖರ್ಚಿಗೆ ಹಾಕ್ಬೇಕಂತೇಳಿ ನಮ್ಮಪ್ಪ 500 ರೂಪಾಯಿ 1000 ಎಲ್ಲ ಹಾಕಿರೋದು ಅಮೌಂಟನ್ನ ಇವರೇ ಎಲ್ಲ ಎತ್ಕೊಳ್ತಾಯಿದ್ರು. ಆದರೂ ನಾನು ಸಹಿಸ್ಕೊಳ್ತಾ ಇದ್ದೆ. ಒಂದಿನ ಕೇಳಿದಕ್ಕೆ ಈ ಥರ ಕೇಳ್ತೀಯ ಅಂಥೇಳಿ ಅವರು ಸಿಗರೇಟ್ ತಗೊಂಡು ನನ್ನ ಕಾಲಿಗೆ ಮೈ ಕೈಗೆಲ್ಲ ಸುಟ್ಟಿರುವ ಗಾಯಗಳಿದ್ದಾವೆ. ಮತ್ತು ಅವರು ಅವಮಾನ ಹೊಡೆದಿರುವಂಥ ಗಾಯಗಳು
ಈಗಲೂ ನನ್ನ ದೇಹದಲ್ಲಿ ಸಾಕ್ಷಿ ಸಮೇತ ಉಳಿದಿದ್ದಾವೆ. ಅವೆಲ್ಲ ಗಾಯಗಳು ನೋಡ್ತಾ ಇದ್ದರೆ ನನಗೊಂದು ನನ್ನ ಲೈಫಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ನಲ್ಲಪ್ಪ ಅಂತಂದು ಇದೆಲ್ಲ ತುಂಬ ಬೇಸರ ಆಗುತ್ತೆ. ಈ ಥರ ಮಾಡಬಾರ್ದು. ಈಗ ನನಗಾಗುವಂಥ ಅನ್ಯಾಯಗಳು ಇನ್ನು ಬೇರೆ ಮಂಗಳಮುಖಿಯರಿಗೆಲ್ಲ ಆಗಬಾರ್ದು ಅಂತೇಳಿ ನನ್ನ ಆಸೆ. ಮತ್ತು ಅದೆಲ್ಲ ಚಿತ್ರಹಿಂಸೆ ಪಡೋದೆಲ್ಲ ನೋಡಿ ನನ್ನಿಂದ ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಿರಲಿಲ್ಲ. ಡೈಲಿ ನನಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ, ಹೊಡೆದು ನಾನು ತುಂಬ ಒಂದು ಮಾನಸಿಕ ಹಿಂಸೆನೇ ಕೊಡ್ತಾಯಿದ್ರು. ಅಷ್ಟು ಹಿಂಸೆ ಕೊಡ್ತಾಯಿದ್ರು. ರಾತ್ರಿಯಿಂದ ನನಗೆ ಕೂಡಾಕುವಂಥದ್ದು ಊಟ ಕೊಡ್ತಿರಲಿಲ್ಲ, ನೀರು ಕೊಡ್ತಿರಲಿಲ್ಲ, ಅಷ್ಟು ಪ್ರಾಬ್ಲಮ್ ಮಾಡ್ತಾಯಿದ್ರು. ನನಗೆ ದುಡ್ದಿದ್ದೆಲ್ಲ ಹಣ ತಂದುಕೊಡು ಅಂತ. ಅಂದರೆ ಕೆಲವು ಮಂಗಳಮುಖಿಯರು ಮಾತ್ರ ಈ ಥರ ಮಾಡ್ತಾರೆ. ಕೆಲವೊಬ್ಬರೆಲ್ಲ ನಮಗೆ ಸಪೋರ್ಟ್ ಮಾಡೋ ಮಂಗಳಮುಖಿಯರಿದ್ದಾರೆ. ರಾತ್ರಿ ಟೈಮಲ್ಲಿ ನಾನು ಆದಾಗ ನಾನು ಬಟ್ಟೆಗಳಾಗಿ ಬೇಡ ಅಂತಂತೇಳಿ ಬಟ್ಟೆನೂ ಅಲ್ಲೇ ಇಟ್ಕೊಂಡು ನಾನು ಹಂಗೆ ಉಟ್ಕೊಂಡಿರೋ ಸೀರೆ ಮೇಲೆ ನಾನು ಮಂಗಳೂರಿಗೆ ಸೀದಾ ಓಡಿ ಬಂದೆ. ರಾತ್ರಿ ಬಂದಾಗ ನಮ್ಮ ಮಂಗಳೂರಲ್ಲಿ ಒಂದು ನವಸಹಜ ಸಮುದಾಯ ಸಂಘಟನೆ ಅಂತ ಇದೆ. ನಮ್ಮ ಸಂಘಟನೆ ಮಂಗಳಮುಖಿಯರಿಗೋಸ್ಕರ ಇರುವಂಥದ್ದು ಒಂದು ಸಂಘಟನೆ. ಅದು ಯಾವ ವರ್ಷದಲ್ಲಿ ನೀವು? ನಾನೊಂದು 2021-22 ಮೂಮೆಂಟಲ್ಲಿ ಬಂದಾಗ ನನಗೆ ಇವರೆಲ್ಲ ಸಪೋರ್ಟ್ ಮಾಡಿದರು. ಈಗ ನಾನು ಹೇಳಿದೆ ನಮ್ಮ ಸಮುದಾಯದಲ್ಲಿ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ ಅಂತ ಹೇಳಿದೆ ಸರ್. ಹಾಗಾಗಿ ನನಗೆ ಇಲ್ಲಿ ಮಂಗಳೂರಿಗೆ ಬಂದ ಮೇಲೆ ಒಂದು ಒಳ್ಳೆ ಜನನೇ ಸಿಕ್ಕರು. ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಯಿದ್ರು. ನೋಡಿ ನಾನು ಕಲಿಬೇಕಾದ್ರೆ ನನಗೆ ಎಜುಕೇಷನಲ್ಲಿ ತುಂಬ ತೊಂದರೆ ಆಗಬಾರ್ದು ಅಂತೇಳಿ ನಾನೀಗ ಒಂದು ಹಾವಭಾವಗಳಾದಾಗ ಈಗ ಜನರು ನೋಡುವ ಸ್ಥಿತಿ ಆಗಿರ್ಬೋದು, ಕೆಟ್ಟದಾಗೆ ನೋಡೋಕ್ಕೆ ಪ್ರಾರಂಭ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ನಮ್ಮನ್ನ ಈ ಥರ ನೋಡ್ತಾರೆ ಅಂತೇಳಿ ನಾನು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಾಗ ಅವ್ರು ಹೇಳಿದರು, ನೀನು ಭಯಪಡಬೇಡ, ನಮ್ಮ ಸಮುದಾಯದಲ್ಲಿ ಇದೆಲ್ಲ ಕಾಮನಾಗಿ ಇದ್ದಿದ್ದೇ, ಇದು ಇವತ್ತು ನಿನ್ನೆದ್ದಲ್ಲ, ಇವಾಗಲಿಂದನೂ ನಮಗೆ ಅವಮಾನ ಮಾಡಿಕೊಂಡೇ ಬರ್ತಾರೆ ಜನಗಳು ಅಂತಂತ ಹೇಳಿದರು. ಆದರೂ ಸಹಿಸ್ಕೊಂಡೆ. ಮತ್ತು ನಾನೊಂದು ವಿದ್ಯಾಭ್ಯಾಸ ಕಲ್ತಿದ್ದೀನಿ ಅಂತೇಳಿ ಬೇರೆ ಜಾಬ್ಗೆಲ್ಲ ಹೋಗಬೇಕು. ಈಗ ನಮ್ಮ ಸಮುದಾಯದವರು ನೀವು ನೋಡಿರ್ತೀರ, ಒಂದು ಭಿಕ್ಷಾಟನದಲ್ಲಿ ಒಂದು ಲೈಂಗಿಕ ವೃತ್ತಿಯಲ್ಲಿ ನೋಡಿರ್ತೀರಾ ಅಂತ ಹೇಳ್ತಿದ್ದೀರ. ಯಾಕೆ ಅವರು ಭಿಕ್ಷಾಟನೆ ಮತ್ತು ಲೈಂಗಿಕ ವೃತ್ತಿನ ಆಯ್ಕೆ ಮಾಡ್ಕೊಂಡಿರ್ತಾರಂತ ಯಾರ ಹತ್ರ ಆದರೂ ಪ್ರಶ್ನೆ ಬರೋಕ್ಕೆ ಚಾನ್ಸೇ ಇಲ್ಲ. ಪ್ರಶ್ನೆ ಬಂದಿದೆಯಾ ಅಂತ ನನಗೆ ಗೊತ್ತೇ ಇಲ್ಲ. ಈಗ ನೋಡಿರ್ತೀರ, ಸರ್ಕಾರಗಳು ನಮಗೆ ಯಾವ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಈಗ ಇತ್ತೀಚೆಗೆ ಒಂದು ಗೌರ್ಮೆಂಟು 1% ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಬ್ಬರಿಗೆ ಮಾತ್ರ ಸಿಕ್ಕಿದೆ. ಕೆಲವೊಬ್ರು ಏಕೆಂದರೆ ನಮ್ಮ ಸಮುದಾಯದ 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಾಗ ಆ ಮೆಂಟಲ್ಲಿ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ತಂದೆ ತಾಯಿನೂ ಹೊರಗಡೆ ಹಾಕುವಂಥ ಸ್ಥಿತಿ ಅಲ್ಲಿ ಆಗಿರುತ್ತೆ. ಊರಿನ ಜನಗಳು ಮನೆಯಿಂದ ಆಚೆ ಹಾಕ್ತಾರೆ ನಮ್ಮ ಸಮುದಾಯದವ್ರನ್ನ. ದಿಕ್ಕು ದೆಸೆ ಇಲ್ಲ ಅಂತೇಳಿ ಈಗ ಜೀವನ ಮಾಡಬೇಕಾಗುತ್ತೆ. ಅಲ್ಲಿ ನಮಗೆ ಎಜುಕೇಷನ್ ಸ್ಟಾಪ್ ಆಗುತ್ತೆ. ಎಜುಕೇಷನ್ ಡ್ರಾಪ್ ಆದಾಗ ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಅದೊಂದು ಈಗ ನಮಗೆ ಕೆಲಸಗಳು ಯಾರು ಕೊಡಲ್ಲ ಸಮಾಜದಲ್ಲಿ. ಈಗ ನಾನು ಬೇಕಂದರೆ ನಾನು ಹೋಟೆಲಲ್ಲಿ ಕೇಳಕ್ಕೆ ಹೋದೆ, ನಾನು ಡಿಗ್ರಿ ಕಲ್ತಿದ್ದೀನಿ, ನನ್ನದು ಯಾವ ಕೆಲಸ ಕೊಡಿ ನಾನು ಮಾಡ್ತೇನೆ ಅಂತ ಹೋಟೆಲ್ದವ್ರ ಹತ್ರ ಕೇಳಿದಾಗ, ನೋಡು ನಾವು ನಿನ್ನ ಕೆಲಸಕ್ಕೆಲ್ಲ ತೊಗೋಬೋದು, ಆದರೆ ನಮಗೆ ಕಸ್ಟಮರ್ ಯಾರು ಬರಲ್ಲ, ನಿಮ್ಮನ್ನು ನೋಡಿ ಭಯಪಡ್ತಾರೆ. ಯಾಕೆ ಜನಗಳು ಭಯಪಡ್ತಾರೆ ಅನ್ನೋ ನನಗೊಂದು ಪ್ರಶ್ನೆ. ಯಾಕೆ ನಾವು ಕೂಡ ಅಮ್ಮನ ಗರ್ಭದಿಂದ ಬಂದವರು, ನಮಗೆ ಚೂಟಿದ್ರೆ ರಕ್ತ ಕೆಂಪೇ ಬರೋದು. ನಮ್ಮನ್ನು ನೋಡಿ ಎಷ್ಟೋ ಜನಗಳು ಭಯಪಡ್ತಾರೆ. ಭಯಪಡಬೇಡಿ, ನಾವು ಕೂಡ ನಿಮ್ಮಂಗೆ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇರೆ ಕಡೆಯೆಲ್ಲ ನಾನು ಜಾಬ್ಗೆಲ್ಲ ಟ್ರೈ ಮಾಡಿದೆ. ಆದರೂ ಎಲ್ಲರೂ ಇದೇ ಥರ ಹೇಳಿದ್ರು, ನೋಡಮ್ಮ ಸಂಜೆ ನಾನು ಫೋನ್ ಮಾಡಿ ಹೇಳ್ತೇನೆ ಹಾಗೆ ಅಂತ ಹೇಳಿದ್ರು. ಯಾರ್ದು ನಮಗೆ ರೆಸ್ಪಾನ್ಸೇ ಬರಲಿಲ್ಲ. ನಿರ್ವಿಲ್ಲ ಅಂತೇಳಿ ನಾವು ಒಂದು ಕಲೆಕ್ಷನ್ ಅಂತ ಆಯ್ಕೆ ಮಾಡಿಕೊಂಡಾಗ ಒಂದಿನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಬರ್ತಿರ್ಬೇಕಾದ್ರೆ ಎಷ್ಟೋ ರಿಕ್ಷಾಗಳಿಗೆ ಸ್ಟಾಪ್ ಮಾಡ್ತಿದ್ದೀನಿ, ಒಬ್ಬರು ಸ್ಟಾಪ್ ಮಾಡ್ತಿಲ್ಲ. ತುಂಬ ಬೇಸರ ಆಗ್ತಿದೆ. ಏನಪ್ಪ ನನಗೆ ಮನೆಗೆ ಹೋಗೋಕ್ಕೆ ಆಗ್ತಾ ಇಲ್ಲಲ್ಲ. 6 ಗಂಟೆ 7 ಗಂಟೆ ಆಗ್ತಾ ಬಂತು. ಅಮ್ಮ ಮನೇಲಿ ಕಾಯ್ತಾ ಇರ್ತಾರೆ, ಒಬ್ಬರೇ ಇರ್ತಾರೆ ಅಂತೇಳಿ ನಾನು ರಿಕ್ಷಾ ಸ್ಟಾಪ್ ಮಾಡ್ತಿದ್ದೀನಿ, ಒಬ್ಬರು ಸ್ಟಾಪ್ ಮಾಡ್ತಿಲ್ಲ. ಬಂದು ನಿಲ್ತಾರೆ, ನನ್ನ ಮೇಲಿಂದ ಕೆಳಗಡೆ ನೋಡ್ತಾರೆ, ನಗ್ತಾರೆ, ಮುಂದಕ್ಕೆ ಹೋಗ್ತಾರೆ. ಯಾರೂ ಡ್ರಾಪ್ ಮಾಡೋಕ್ಕೆ ರೆಡಿ ಇಲ್ಲ, ಯಾರು ಸ್ಟಾಪ್ ಮಾಡೋಕ್ಕೆ ರೆಡಿನೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೆ. ಯಾಕಂದರೆ ನೋಡಿರ್ತೀರ, ಮಹಿಳೆಯರು ಮತ್ತು ಪುರುಷರು ಅವರು ಮೀಟ್ರ್ ಹಾಕಿವಂಥದ್ದು ಹಣನೆಲ್ಲ ಕೊಡ್ತಾ ಇರ್ತಾರೆ, ಕೊಡೋದ್ರಲ್ಲಿ ಚೌಕಾಸಿ ಎಲ್ಲ ಮಾಡ್ತಿರ್ತಾರೆ ಕೆಲವೊಬ್ಬರೆಲ್ಲ. ನಮ್ಮ ಸಮಯದವರು ಮೀಟ್ರ್ ಹಾಕಿದ್ದಕ್ಕಿಂತ ಹೆಚ್ಚಾಗಿ ನಾವು ಕೊಟ್ಟಿದ್ದೀವಿ ಎಷ್ಟೋ ಜನರಿಗೆಲ್ಲ. ಕೆಲವೊಂದು ರಿಕ್ಷಾದವರು ನಮ್ಮನ್ನು ನೋಡಿದ ತಕ್ಷಣ ನಿಲ್ಲಿಸಲ್ಲ, ಭಯಪಡ್ತಾರೆ, ಬೇಜಾರಾಗುತ್ತೆ. ಈಗ ನೀವು ಒಂದು ಸಮಾಜದಲ್ಲಿ ಈಗ ಕೆಲವೊಬ್ಬರು, ನಾನು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆದಾಗ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ. ಯಾರೋ ರಿಕ್ಷಾದವರು ಯಾರೋ ಬೇರೆದವರು ನಮ್ಗೆ ಗೊತ್ತಿಲ್ಲ. ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ, ನಿಮ್ಮ ಸಮುದಾಯದವ್ರನ್ನ ರಿಕ್ಷಾದಲ್ಲಿ ಹತ್ಸ್ಕೊಂಡು ಹೋದರೆ ನಿಮ್ಮ ಸಮುದಾಯದವರು ಭಾರತ ಮಾಡ್ತಾರೆ, ಹಾಗೆ ಹೀಗೆ ಅಂತೇಳಿ ಕಮೆಂಟ್ ಮಾಡಿದ್ದಾನೆ. ಅವರಿಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೋಡಿ ಸ್ವಾಮಿ, ಯಾಕೆ ಯಾವ ಗಂಡು ಮಕ್ಕಳು ಕೂಡ ಭಾರತ ಸ್ಟಾಪ್ ಮಾಡಲ್ವಾ? ಎಲ್ಲ ಗಂಡು ಮಕ್ಕಳನ್ನ ಹತ್ಸ್ಕೊಂಡು ಹೋಗೋದು ಬಿಡ್ತೀರಾ ನೀವು? ಯಾಕೆ ಹೆಣ್ಮಕ್ಳು ಎಷ್ಟೋ ಜನಗಳು ಭಾರತದಲ್ಲಿ ನಿಲ್ಸಿದ್ದು ನೋಡಲಿಲ್ವ ನಾವು ಕಣ್ಣಾರೆ? ಯಾಕೆ ಎಲ್ಲ ಹೆಣ್ಮಕ್ಳು ಹತ್ಸ್ಕೊಂಡು ಹೋಗೋದು ಬಿಡ್ತೀರಾ? ಯಾಕೆ ನಮ್ಮ ಸಮುದಾಯದವರು ಯಾರೋ ಒಬ್ಬರು ತಪ್ಪು ಮಾಡಿದರೆ ಎಲ್ಲ ಮಂಗಳಮುಖಿಯರು ತಪ್ಪು, ಎಲ್ಲ ಮಂಗಳಮುಖಿಯರಿಗೆ ಸ್ಟಾಪ್ ಮಾಡಬಾರ್ದು ಅನ್ನೋದಕ್ಕೆ ಯಾಕೆ ನೀವು ಈ ಥರ ಮಾಡ್ತೀರಾ? ಇದರಲ್ಲಿ ಭೇದ ಭಾವ ಸೃಷ್ಟಿ ಆಯಿತು ತಾನೇ. ಈಗ ಯಾವನೊಬ್ಬ ತಪ್ಪು ಮಾಡಿದರೆ, ಯಾವನೊಬ್ಬ ಗಲಾಟೆ ಮಾಡಿದರೆ
ಈಗ ನೋಡಿರ್ತೀರ, ಒಂದು ಸಮುದಾಯದಲ್ಲಿ ಒಂದು ಗಂಡ್ಮಕ್ಳು ರಾಬರಿ ಮಾಡಲಿ, ಕಳ್ಳತನ ಮಾಡಲಿ, ದರೋಡೆ ಮಾಡಲಿ, ಮತ್ತೊಂದು ಮಗದೊಂದು ಮಾಡಲಿ, ಅದೇ ಹೆಣ್ಮಕ್ಳು ಏನೇನೋ ಕೆಟ್ಟ ಅಭ್ಯಾಸ ಮಾಡಲಿ, ಕೆಟ್ಟದ್ದು ಕೊಲೆ ಮಾಡಿರಲಿ, ಗಂಡನ ಕೊಲೆ ಮಾಡಿರಲಿ, ಅಂಥವಳು ಇಡೀ ಹೆಣ್ಣು ಸಮಾಜ ತಪ್ಪು ಅಂತ ಯಾರು ಹೇಳಲ್ಲ, ಇಡೀ ಗಂಡು ಸಮಾಜ ತಪ್ಪು ಅಂತ ಹೇಳಲ್ಲ. ಅದೇ ಯಾವುದೋ ಒಂದು ಮಂಗಳಮುಖಿ ಯಾರೋ ಒಬ್ಬಳು ತಪ್ಪು ಮಾಡಿದರೆ ಎಲ್ಲ ಮಂಗಳಮುಖಿಯರಿಗೆ ಶಿಕ್ಷೆ ಕೊಡೋದು ಅದು ಮಹಾ ತಪ್ಪು ಸ್ವಾಮಿ. ಅದು ತುಂಬ ಬೇಸರ ಆಗುತ್ತೆ, ಅದು ಒಳ್ಳೆಯದೂ ಅಲ್ಲ. ಇಂಥ ಸಮಯದಲ್ಲಿ ನಾನು ರಿಕ್ಷನ್ ಸ್ಟಾಪ್ ಮಾಡ್ತಿದ್ದೀನಿ, ನಿಲ್ಲಿಸ್ತಾ ಇಲ್ಲ, ಯಾರೂ ನಿಲ್ಲಿಸ್ತಾ ಇಲ್ಲ, ತುಂಬ ಬೇಸರ ಆಗ್ತಾಯಿತ್ತು. ಆದರೂ ಮತ್ತೆ ನಾನು ಇದೇನಪ್ಪ ಇದೇನು ನಿಂದಿರಿಸ್ತಾ ಇಲ್ಲ, ಬೇಜಾರಾಗ್ತಿದೆ ಅಂಥೇಳಿ ಅಳ್ತಾ ನಾನು ಮನೆಗೆ ಹೋದೆ. ಅವತ್ತು ಅಳ್ತಾ ಮನೆಗೆ ಹೋಗ್ಬೇಕಾದ್ರೆ ಅಮ್ಮ ಕೇಳಿದ್ರು, ಯಾಕೆ ಅಳ್ತಿದ್ದೆ, ಏನಾಯಿತು ಅಂತ ಕೇಳಿದ್ರೆ, ನೋಡಮ್ಮ ನಾನೊಂದು ಮಂಗಳಮುಖಿ ಆಗಿದ್ದೆ ತಪ್ಪ, ಯಾರು ಸ್ಟಾಪ್ ಮಾಡ್ತಿಲ್ಲಮ್ಮ, ನಾನು ನಿಂತ್ಕೊಂಡ್ಗೆಟ್ಟಿನ ನನಗೆ ಅವಮಾನ ಮಾಡಿದ್ರಮ್ಮ, ಬೇಜಾರಾಯಿತು ಅಂತಂತ ಹೇಳಿದಾಗ ಅಮ್ಮ ಹೇಳಿದ್ರು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಯಾರು ನಿನಗೆ ಅವಮಾನ ಮಾಡೋರು ಇರಲ್ಲ ಅಂತಂತ ಹೇಳಿದರು. ಮತ್ತು ನನ್ನ ಭರವಸೆಯಿಂದ ಬ್ಯಾಂಕು ಮತ್ತು ಲೋನ್ ಮುಖಾಂತರ ಹಂತ ಹಂತವಾಗಿ ನಾನು 4 ರಿಕ್ಷಾಗಳ್ನ ಖರೀದಿ ಮಾಡಿದೆ. ಈಗ ನನಗೆ ಅವತ್ತು ಆ ಥರ ಸಮಸ್ಯೆ ಆಯಿತು ನೈಟ್ ಟೈಮಲ್ಲಿ. ಈಗ ಆ ಜಾಗದಲ್ಲಿ ಒಂದು ಗರ್ಭಿಣಿ ಮಹಿಳೆ ಮತ್ತು ವಯಸ್ಸಾದ ಮಂಗಳಮುಖಿ ಇದ್ದಿದ್ರೆ ಎಷ್ಟೋ ಪ್ರಾಬ್ಲಮ್ ಅನುಭವಿಸ್ಬೇಕಾಗ್ತಿತ್ತು. ನೋಡಿದ್ರೆ ಈಗ ನಾನೊಂದು ಹೆಂಗಿದ್ದೆ, ನಾನು ನಡ್ಕೊಂಡು ಮನೆಗೆ ಬಂದೆ. ಅದೇ ನನ್ನ ರಿಕ್ಷಾಗಳಿಗೆ ನಾನು ಎಲ್ಲದಕ್ಕೂ ಒಂದು ಬರೆದು ಹಾಕಿದೆ, ಗರ್ಭಿಣಿ ಮಹಿಳೆಯರಿಗೆ ಮತ್ತು ವಯಸ್ಸಾದ ಮಂಗಳಮುಖಿಯರಿಗೆ ನಮ್ಮ ಗಾಡಿಯಲ್ಲಿ ಉಚಿತ ಅಂತ ನಾನು ಎಲ್ಲ ಹಾಕಿದ್ದೀನಿ. ಮತ್ತು ರಿಕ್ಷಾದವರಿಗೆ ಕೂಡ ಹೇಳಿದ್ದೀನಿ, ಅಂಥವ್ರು ಬಂದರೆ ರಿಕ್ಷಾದಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗಿ ಅಂತ ಹೇಳಿದರು. ನನ್ನ ರಿಕ್ಷಾಗಳು ಸಿಟಿಯಲ್ಲೆಲ್ಲ ಓಡಾಡಲ್ಲ, ನನ್ನ ರಿಕ್ಷಾಗಳು ಗ್ರಾಮೀಣ ಭಾಗದಲ್ಲಿ ಆಚೆ ದೇರ್ಲಕಟ್ಟೆ, ಕುತ್ತಾರ ಆಚೆ ಸೈಡೆಲ್ಲ ಓಡಾಡ್ತವೆ. ಯಾಕಂದರೆ ಅಲ್ಲೆಲ್ಲ ಹಳ್ಳಿ ಕಡೆ ಇರಬೇಕಾದ್ರೆ ರಸ್ತೆ ವ್ಯವಸ್ಥೆ ಚೆನ್ನಾಗಿರಲ್ಲ, ವೆಹಿಕಲ್ಸ್ ಎಲ್ಲ ಇರಲ್ಲ, ಬಸ್ಸಿನ ವ್ಯವಸ್ಥೆ ಟೈಮ್ ಸರಿಗಿರುತ್ತೆ, ಎಲ್ಲ ಟೈಮಲ್ಲಿ ಬಸ್ಸುಗಳೆಲ್ಲ ವ್ಯವಸ್ಥೆ ಇರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಮಂಗಳಮುಖಿಯರು ಮತ್ತು ಎಷ್ಟೋ ಮಹಿಳೆಯರು ತುಂಬ ಸಮಸ್ಯೆಗಳು ಅನುಭವಿಸ್ಬೇಕಾಗುತ್ತೆ. ಅಂಥ ಪ್ಲೇಸಲ್ಲಿ ನನ್ನ 4 ರಿಕ್ಷಾಗಳು ದುಡಿತಾ ಇದ್ದಾವೆ ಅನ್ನೋದಕ್ಕೆ ಮತ್ತು ಸಮಾಜ ಸೇವೆ ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ನನಗೊಂದು ಖುಷಿ ಮತ್ತು ನನ್ನ ಹೆಮ್ಮೆ ಅಂತ ನಾನು ಹೇಳ್ಕೊಂಡು ತಿರುಗಾಡ್ತೇನೆ. ಆ ಥರ ಇರಬೇಕಾದ್ರೆ ಮತ್ತು ಅದರಲ್ಲಿ ನಮಗೆ 200 ಎಲ್ಲ ಕಲೆಕ್ಷನ್ ಇರುತ್ತೆ ರಿಕ್ಷಾದಲ್ಲಿ. 200 ಕಲೆಕ್ಷನ್ ಇರುವಂಥ ಸೇವ್ ಮಾಡಿರೋ ದುಡ್ಡು ನಾನೆಲ್ಲ ಒಂದು ಅನಾಥಾಶ್ರಮ ಆಗಿರ್ಬೋದು, ಮತ್ತು ರೋಡ್ ಸೈಡೆಲ್ಲ ಮಲಗಿರ್ತಾರೆ ಎಷ್ಟೋ ಹಿರಿಯರು, ಅವರಿಗೆ ಊಟದ ವ್ಯವಸ್ಥೆ ಇರಲ್ಲ, ಅವರಿಗೆ ಆಶ್ರಯನೇ ಇರಲ್ಲ, ಅಂಥವರಿಗೆ ನಾನು ಊಟ ಕೊಡುವಂಥ ವ್ಯವಸ್ಥೆ. ಮತ್ತು ನಾಯಿಗಳೆಲ್ಲ ಆಕ್ಸಿಡೆಂಟೆಲ್ಲ ಆಗಿರ್ತವೆ, ರೋಡ್ ಸೈಡ್ ಮಲಗಿರ್ತವೆ, ಬೆಕ್ಕುಗಳಿಗೆ ಊಟನೇ ಹಾಕಲ್ಲ. ಅಂಥ ಬೆಕ್ಕುಗಳಿಗೆ, ನಾಯಿಗಳಿಗೆ ಇದರಿಂದ ಬಂದಿರುವಂಥ ಆದಾಯ ಹಣದಿಂದ ನಾನು ಇಂಥ ಸೇವೆ ಕಾರ್ಯಗಳಿಗೆ ಯೂಸ್ ಮಾಡ್ತೇನೆ, ನನಗೆ ಖುಷಿ ಆಗುತ್ತೆ. ಮತ್ತು ಈಗ ಮಂಗಳಮುಖಿಯರು ಈಗ ಬದಲಾಗಿ ಕೆಲಸ, ನೀವು ಯಾಕೆ ಭಿಕ್ಷಾಟನೆ ಮಾಡ್ತೀರಾ, ನೀವು ಯಾಕೆ ಕಲೆಕ್ಷನ್ ಮಾಡ್ತೀರಾ ಅಂಥೇಳಿ ಪ್ರಶ್ನೆ ಮಾಡ್ತಾರೆ ತುಂಬ ಜನ ಎಲ್ಲ. ಅವರಿಗೆ ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೋಡಿ ನಮಗೆ ಸರ್ಕಾರ ಕಡೆಯಿಂದ ಯಾವ ಮೂಲಭೂತ ಸೌಕರ್ಯಗಳು ಇನ್ನೂ ಕೊಡ್ತಾನೆ ಇಲ್ಲ, ಸಮಾಜದಲ್ಲಿ ನಮಗೆ ಬೆಲೆ ಕೊಡ್ತಾ ಇಲ್ಲ, ಒಂದು ನೆಲೆ ಕೊಡ್ತಾ ಇಲ್ಲ. ಈಗ ಸರ್ಕಾರ ಆಗಲಿ ಯಾವುದೇ ಆಗಲಿ ನಮಗೆ ಸ್ಥಾನಮಾನ ಕೊಟ್ಟರೆ, ಈಗ ನಮಗೆ ಒಂದು ವಸತಿ ಸೌಲಭ್ಯ, ನಮಗೆ ಮೂಲಭೂತ ಸೌಕರ್ಯಗಳು ಒದಗಿಸಿದರೆ, ಮತ್ತು ಈಗ ನಾವು ಬೇರೆ ಮನೆ ಬಾಡಿಗೆ ಮನೆಯೆಲ್ಲ ಹೋಗಲ್ಲ. ಈಗ ಬಾಡಿಗೆ ಮನೆ ಕೇಳಬೇಕಾದ್ರೆ ನಮ್ಮ ಸಮುದಾಯದವರಿಗೆ ಕೊಡಲಿಕ್ಕಿಂತ ಮುಂದೆ ನೋಡ್ತಾರೆ, ಕೊಟ್ಟರು ದುಪ್ಪಟ್ಟು ಹಣ ಕೇಳ್ತಾರೆ. ಅದನ್ನು ತುಂಬ ಬೇಸರ ಆಗುತ್ತೆ ನಮಗೆ. ಆದರೂ ದುಪ್ಪಟ್ಟು ಹಣ ಕೊಟ್ಟರು ನಾವು ಕೆಲವೊಂದು ಟೈಮಲ್ಲಿ ನಾವು ಅವಮಾನ ಪಡ್ತೀವಿ. ಓನರ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಸಮುದಾಯದವರಿಗೆ ಎಷ್ಟೋ ಜನಗಳು ಅವಮಾನ ಮಾಡಿದ್ದಾರೆ. ಅಂಥ ಮಂಗಳಮುಖಿಯರಿಗೆ ನೀನು ಮನೆ ಕೊಟ್ಟಿದ್ದೆ ಹಾಗೆ ಅಂತೇಳಿ ಓನರ್ಗೂ ಅವಮಾನ ಮಾಡಿದ್ದಾರೆ. ಅಂಥ ಪರಿಸ್ಥಿತಿ, ಏಕೆಂದರೆ ನಾವು ಅನ್ನಕ್ಕೋಸ್ಕರ ದುಡಿಬೇಕಾದ್ರೆ ನಮಗೆ ಯಾರು ಕೆಲಸ ಕೊಡಲ್ಲ, ಅಂಥ ಪರಿಸ್ಥಿತಿ. ಮತ್ತು ಸರ್ಕಾರ ನಮಗೆ ಯಾವ ಮೂಲಭೂತ ಸೌಕರ್ಯಗಳೂ ಕೊಟ್ಟಿಲ್ಲ. ಈಗಂದರೆ ನಾವು ಮನೆ ಬಾಡಿಗೆನ ಕಟ್ಟಬೇಕು, ತಿನ್ನೋಕ್ಕೆ ಅನ್ನ ತಿಂತೀವಿ, ನಾವು ಮಣ್ಣು ತಿನ್ನೋಕ್ಕಂತ ಆಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಅನ್ನಕ್ಕೋಸ್ಕರ ದುಡಿಬೇಕಂದ್ರೆ ನಮಗೆ ಕೆಲಸ ಕೊಡಲ್ಲ. ಆದರೆ ಏನು ಮಾಡಬೇಕು, ಒಂದು ಭಿಕ್ಷಾಟನೆ, ಒಂದು ಲೈಂಗಿಕ ವೃತ್ತಿ ನಿರ್ವಿಲ್ಲ ಅಂಥೇಳಿ ನಮ್ಮ ಸಮುದಾಯದವರು ಕೆಲಸ ಮಾಡ್ತಿದ್ದಾರೆ. ಮತ್ತು ಇವೆಲ್ಲ ನಮಗೆ ಮೂಲಭೂತ ಸೌಕರ್ಯಗಳಾಗಲಿ, ಪ್ರತಿಯೊಬ್ಬರಿಗೆ ಉದ್ಯೋಗಗಳು ಕೊಡಲಾಗಲಿ, ಯಾರು ನಮ್ಮ ಸಮುದಾಯದವರು ಅಂಥ ಕೆಟ್ಟ ಕೆಲಸ ಯಾವುದು ಮಾಡಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಭರವಸೆನೂ ನಾನು ಕೊಡ್ತೇನೆ. ಮತ್ತು ಮುಂದೆ ಒಂದು ದಿನ ನನಗೆ ಶಿವಲೀಲಾ ಕನ್ನಡ ಮೂವಿಯಲ್ಲಿ ಒಂದು ನಟನೆ ಮಾಡುವ ಅವಕಾಶ ಸಿಗುತ್ತೆ. ನೀವು ನೋಡಿರ್ತೀರ, ಪದ್ಮಶ್ರೀ ಅವಾರ್ಡ್ ಪಡೆದಿರುವಂಥ ಜ್ಯೋತಿ ಮಂಜಮ್ಮ ಅವರು ಕೂಡ ಆ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ. ಅಂಥವ್ರ ಜೊತೆ ನಾನು ಕೂಡ ಒಂದು ಖಳನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಅನ್ನೋದು ನನಗೊಂದು ಖುಷಿ ಅಂತ ಹೇಳ್ಬೋದು. ಮತ್ತು ಅದೇ ಮೂವಿಯಲ್ಲಿ ನಾನೊಂದು ಲೈನ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ನಮ್ಮ ಇಂಡಿಯಾದಲ್ಲಿ ನೋಡಿರ್ತೀರ, ಲೈನ್ ಪ್ರೊಡ್ಯೂಸರ್ ಒಂದು ಮಂಗಳಮುಖಿ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೆ ನಾನೇ ಒಂದು ಪ್ರಪಂಚದಲ್ಲಿ ನಂಬರ್ 1 ನಾನೇ ಮಾಡ್ತಾಯಿದ್ದೀನಿ ಅನ್ನೋದು ನನಗೊಂದು ಖುಷಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನನ್ನ ಜೀವನಕ್ಕೋಸ್ಕರ ನಾನು ಒಂದು ಜಿಮ್ಮಲ್ಲಿ ಪರ್ಸ್ನಲ್ ಟ್ರೈನರ್ ಆಗಿ ಕೂಡ ವರ್ಕ್ ಮಾಡ್ತಿದ್ದೀನಿ. ಅಂದು ಬಂದಿರುವಂಥ ಆದಾಯದಿಂದ ನಾನು ಜೀವನ ನಡೆಸ್ತಾ ಇದ್ದೀನಿ. ಮತ್ತು ಸಮಾಜಕ್ಕೆ ಮತ್ತು ನಮ್ಮ ಮಂಗಳಮುಖಿ ಸಮುದಾಯಕ್ಕೆ ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡಿಕೊಡ್ತೇನೆ, ಏನಪ್ಪ ಅಂದರೆ ಈಗ ಸರ್ಕಾರದವರು
ಏನಾದರೂ ಸವಲತ್ತುಗಳು ಕೊಟ್ಟರೆ ನೀವು ಉಪಯೋಗಿಸಿ ಬಿಡಬೇಡಿ. ಈಗ ಕೆಲವೊಂದು ರಿಯಾಲಿಟಿ ಶೋಗಳಲ್ಲೆಲ್ಲ ಇರ್ತವೆ, ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರ್ತಾರೆ. ಏನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಕಲಾವಿದರು ಬೇಕಾಗಿದ್ದಾರೆ, ಕಲಾವಿದರು ಸಿಗ್ಬೋದಾ ಅಂತಂತ ಹಾಕಿರ್ತಾರೆ. ಆದರೆ ನಮ್ಮಂಥ ಮಂಗಳಮುಖಿ ಸಮುದಾಯದವರು ಎಷ್ಟೋ ಜನಗಳು ಕಾಲ್ ಮಾಡಿ ಕೇಳಿದರೆ, ನಮ್ಮ ಸಮುದಾಯಕ್ಕೂ ಸಿಗ್ಬೋದಾ ಸ್ವಾಮಿ, ನಾವು ಮಂಗಳಮುಖಿ, ನಮಗೂ ಅವಕಾಶ ಸಿಕ್ಕರೆ ನಾವು ಕೂಡ ಈಗ ನಟನೆ ಮಾಡ್ತೀವಿ, ನಮಗೆ ಒಳ್ಳೆ ನಟನೆ ಎಲ್ಲ ಮಾಡಲಿಕ್ಕೆಲ್ಲ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಫೋನ್ ಮಾಡಿದಾಗ ಎಷ್ಟೋ ಜನಗಳು ಅವಮಾನಕ್ಕೊಳಗಾಗಿದ್ದಾರೆ. ಮತ್ತು ಫೋನ್ ಮಾಡ್ತೀವಿ ಇರಮ್ಮ ಅಂತೇಳಿ ಫೋನ್ ಮಾಡಿದವರು ಮತ್ತು ಯಾವತ್ತೂ ಫೋನ್ ಮಾಡಿಲ್ಲ. ನೀವು ಇಂಥ ಅವಕಾಶಗಳು ನಮ್ಮ ಸಮುದಾಯಕ್ಕೆ ಕೊಟ್ಟರೆ ನಮ್ಮ ಸಮುದಾಯದವರು ಎಲ್ಲರೂ ಈ ಮೀಡಿಯಾದ ಮುಂದೆ ಬರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಕಾಶಗಳು ಕೊಡಿ, ನಮ್ಮ ಸಮುದಾಯವರು ಯಾಕೆ ಮುಂದುವರೆಯಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ಸರ್ಕಾರಕ್ಕೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೇನೆ. ನಾನೊಂದು ಮಂಗಳಮುಖಿಯಾಗಿ ಹುಟ್ಟಿದ್ದೀನಿ, ನನ್ನ ಕಷ್ಟ ನೋವುಗಳೆಲ್ಲ ತುಂಬ ಅಂದರೆ ಒಂದು ಬುಕ್ಸೇ ಬರಿಬೋದು ಅಷ್ಟೆಲ್ಲ ಕಷ್ಟಗಳಿದೆ. ಆದರೆ ನಾನು ಕೆಲವೊಂದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮನವಿ ಸಲ್ಲಿಸೋದು ಒಂದೇ, ನಾನೊಂದು ಅನಾಥಾಶ್ರಮ ಮಾಡಬೇಕಂತ ಅಂದ್ಕೊಂಡಿದ್ದೆ. ಈಗ ನಾವು ವಯಸ್ಸಾದ ಮಂಗಳಮುಖಿಯರಿಗೆ ಮತ್ತು ರೋಡ್ ಸೈಡೆಲ್ಲ ಮಲಗಿರ್ತಾರಲ್ಲ, ಎಷ್ಟೋ ಅನಾಥ ಮಕ್ಕಳಿಗಾಗಿರ್ಬೋದು, ಅನಾಥ ವೃದ್ಧ ಜೀವನ ನಡೆಸ್ತಾ ಇರುವಂಥ ವೃದ್ಧರಿಗೆ ನಾನೊಂದು ಆಶ್ರಮ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಈಗ ನಾನು ಫಸ್ಟಿಗೆ ಹೇಳಿದಂಗೆ ನಾನೊಂದು ಕೋಟ್ಯಾಧೀಶ್ವರ ಅಲ್ವೇ ಇಲ್ಲ, ನಾವೇ ದುಡಿಬೇಕು, ನಾವೇ ತಿನ್ನಬೇಕು ಅಂಥ ಪರಿಸ್ಥಿತಿಯಲ್ಲಿ ಇದ್ದವರು ನಾವು. ಈಗ ನೀವು ಈ ಥರ ನನಗೆ ಹೆಲ್ಪ್ ಮಾಡಿದರೆ, ಒಂದು ಜಾಗದ ವ್ಯವಸ್ಥೆ ಆಗಿರ್ಬೋದು, ಒಂದು ಕಟ್ಟಡದ ವ್ಯವಸ್ಥೆ ಮಾಡಿಕೊಟ್ರೆ, ನಾನು ಅಂಥವ್ರನ್ನೆಲ್ಲ ನನ್ನ ಒಂದು ಆಶ್ರಮ ಮಾಡಿ ನನ್ನ ಕೈಯಿಂದ ನಾನು ಅವರಿಗೆ ಊಟ ತಿನ್ನಿಸ್ಕೊಂಡು, ಮತ್ತು ನನ್ನ ಅದರಲ್ಲಿರುವಂಥ ಮಕ್ಕಳಿಗೆ ನಾನು ತಾಯಿ ಆಗೋಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ಅದರಲ್ಲಿರುವಂಥ ತಂದೆ ತಾಯಿಗಳು ನಾನು ಅವರಿಗೆ ಮಗಳಾಗೋಕ್ಕೆ ಇಷ್ಟಪಡ್ತೇನೆ. ರಿಕ್ವೆಸ್ಟ್ ಮಾಡಿಕೊಡೋದು ಒಂದೇ, ಅವಕಾಶಗಳು ಕೊಡಿ, ಅವಕಾಶಗಳು ಕೊಟ್ಟರೆ ನಾವು ಯಾಕೆ ಮುಂದೆ ಬರಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವಿಷ್ಟು ಹನಿ ಇವರು ಹೇಳಿದಂಥ ವಿಷಯಗಳು. ಈಗ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ? ಅಂದರೆ ಎಲ್ಲರೂ ಮಂಗಳಮುಖಿಯರು ಅಥವಾ ಹೇಗಿಲ್ಲ? ಸರ್, ಎಲ್ಲರೂ ಚೆನ್ನಾಗಿದ್ದಾರೆ. 4 ಜನ ನನ್ನ ಅಪ್ಪ ಅಮ್ಮನಿಗೆ 4, ಫಸ್ಟ್ ಅಕ್ಕ, ಸೆಕೆಂಡ್ ನಾನು, 3 ನನ್ನ ತಂಗಿ, ಲಾಸ್ಟ್ ನನ್ನ ತಮ್ಮ. ಅಕ್ಕಂದು ಮತ್ತು ತಂಗಿದು ಮದುವೆ ಆಗಿದೆ ಸರ್ ರೀಸೆಂಟ್ಲಿ. ಮತ್ತು ನಾನು ಒಂದು ನಾನು ಅಪ್ಪನಿಗೆ ಸೆಕೆಂಡ್ನೇ ಮಗಳು. ಅಂದರೆ ನಾನೊಂದು ಮಂಗಳಮುಖಿ ಆಗಿದ್ದೀನಿ, ನನ್ನ ತಮ್ಮ ಕಲಿತಾ ಇದ್ದಾನೆ. ಈಗ ತುಂಬ ನನಗೆ ಕಷ್ಟಗಳೇ ಬಂದಿದೆ, ಯಾವತ್ತೂ ನಾನು ಇನ್ನೂ ಖುಷಿ ಪಡುವಂಥದ್ದು ಸುದ್ದಿ ಬರಲೇ ಇಲ್ಲ ಸರ್. ಹಾಗಾಗಿ ನನ್ನ ಮನೆಯಲ್ಲಿ ಎಲ್ಲರೂ ಮಂಗಳಮುಖಿಯರಲ್ಲ ಸರ್, 3 ಜನ ಎಲ್ಲ ಚೆನ್ನಾಗಿದ್ದಾರೆ, ನಾನೊಬ್ಬಳು ಮಂಗಳಮುಖಿಯಾಗಿ ಹುಟ್ಟಿದ್ದೀನಿ ಸರ್. ಈ ಥರ ಮಂಗಳಮುಖಿ ಅಂತೇಳಿ ಯಾವಾಗ ಫೀಲಿಂಗ್ ಸ್ಟಾರ್ಟ್ ಆಗಿದೆ ಅದನ್ನು ನೀವು ಹೇಳಿದ್ರಿ, ಅದರ ವಿವರಣೆ ಹೇಗೆ ಅದು? ನಾನು ಅಂದರೆ ಈಗ ನಮ್ಮದರಲ್ಲಿ ಹಾರ್ಮೋನ್ಸ್ ಎಲ್ಲ ವೆರಿಫಿಕೇಷನ್ ಆಗ್ತವೆ. 2ನೇ ಕ್ಲಾಸ್ 3ನೇ ಕ್ಲಾಸ್ ಇರಬೇಕಾದ್ರೆ ನಮಗೆ ಹಾವಭಾವಗಳೆಲ್ಲ ಚೇಂಜಸ್ ಆಗಿರ್ಬೋದು, ನಾವು ನಡೆಯುವಂಥ ರೀತಿ ಆಗಿರ್ಬೋದು, ನಾವು ಹುಟ್ಟಿದ್ದು ದೇಹ ಎಲ್ಲ ಗಂಡಾಗಿರುತ್ತೆ, ಆದರೆ ನಮ್ಮ ಮನಸ್ಥಿತಿ ಆಗಿರ್ಬೋದು, ನಮ್ಮ ಹಾವಭಾವಗಳು, ನಾವು ಮಾಡುವ ಯೋಚನೆಗಳು, ನಾವು ಪೂರ್ತಿ ಹೆಣ್ಣಾಗಿ ಹೋಗಿರುತ್ತೆ, ಹೆಣ್ಣಿನ ಥರನೇ ಯೋಚನೆ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ ನನ್ನ ಹಾವಭಾವಗಳು ಚೇಂಜ್ ಆಗ್ತಾಯಿತ್ತು. ಏಕೆಂದರೆ ನಾನು ಅದೆಲ್ಲ ನನ್ನ ಹಾವಭಾವಗಳು ಹೊರಗಡೆ ತೋರಿಸ್ಕೊಂಡ್ರೆ, ಈಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಾಗ ನಮ್ಮ ಎಷ್ಟೋ ಮಂಗಳಮುಖಿಯರು ಮನೆಯಿಂದ ಆಚೆ ಹೋಗ್ತಾರೆ, ಅಲ್ಲಿ ಶಿಕ್ಷಣ ಸ್ಟಾಪ್ ಆಗುತ್ತೆ ಅಂತ ನಾನು ಎಷ್ಟೋ ಓದಿ ತಿಳ್ಕೊಂಡಿದ್ದೆ, ನೋಡಿ ತಿಳ್ಕೊಂಡಿದ್ದೆ. ಹಾಗಾಗಿ ನಾನು ಎಜುಕೇಷನ್ ಎಲ್ಲ ಸ್ಟಾಪ್ ಆಗಬಾರ್ದಂತೇಳಿ ನನ್ನ ಹಾವಭಾವಗಳು ನಾನು ಗುಟ್ಟಾಗಿ ಇಟ್ಕೊಂಡು ನಾನು ಒಂದು ಶಿಕ್ಷಣ ಪಡೆದ ಮೇಲೆ ನಾನು ಈ ಥರ ಹೊರಗಡೆ ಹಾಕಿದೆ ಸಮಾಜಕ್ಕೆ. ಮಂಗಳಮುಖಿಯರು ಈ ವೈವಾಹಿಕ ಜೀವನ ಅಂಥದ್ದು ಏನಾದರೂ ಇದೆಯಾ? ಗಂಡು ಹೆಣ್ಣು ಆ ಥರ ಏನಾದರೂ? ಹೌದು ಸರ್, ನಿಜ. ನಮ್ಮ ಸಮುದಾಯದಲ್ಲಿ ಎಷ್ಟೋ ಜನಗಳು ಮದುವೆ ಆಗಿದ್ದಾರೆ. ಮದುವೆ ಆದರೂ ಕೂಡ ಎಷ್ಟೋ ಜನಗಳು ಗಂಡ್ಮಕ್ಳು ನಮ್ಮಲ್ಲಿರುವಂಥ ನಮ್ಮ ಸಮುದಾಯವರು ಗಳಿಸಿರುವಂಥ ಹಣಕ್ಕೆ, ಮೋಹಕ್ಕೆ, ಅವರ ದೇಹಕ್ಕೆ ಆಸೆ ಪಟ್ಟು ಎಷ್ಟೋ ಜನಗಳು ಗಂಡಸರು ಬಂದು ಮೋಸ ಮಾಡಿ ನಮ್ಮ ಸಮುದಾಯದವರು ಎಷ್ಟೊಂದು ಫೀಲಿಂಗಲ್ಲಿ ತೀರೋದವರು ಇದ್ದಾರೆ. ಎಷ್ಟೋ ಎಕ್ಸಾಂಪಲ್ಗಳು ಇದ್ದಾವೆ ಸರ್. ಹಾಗಾಗಿ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮಗೂ ಒಂದು ಒಳ್ಳೆಯ ವ್ಯಕ್ತಿಗಳು ಸಿಕ್ಕರೆ, ನಮ್ಮ ಸಮುದಾಯದವ್ರಿಗೆ ನೋಡ್ಕೊಳ್ಳಿಕ್ಕೆ ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಅವ್ರು ಮದುವೆ ಆಗೋದು ತಪ್ಪೇನಿಲ್ಲ. ಈಗ ನೋಡಿರ್ತೀರ, ಈಗ ಪೂರ್ತಿ ನಾವು ಸಂಪೂರ್ಣ ಹೆಣ್ಣಾಗಿರ್ತೀವಿ, ನಾವು ಕೂಡ ಹೆಣ್ಣಿನ ಮನಸ್ಥಿತಿನೇ ಇರ್ತೀವಿ. ಈಗ ನಮ್ಮ ಸಮುದಾಯದವರು ಗಂಡನ ಆಸೆ ಪಡ್ತಾರೆ, ಎಲ್ಲರಿಗೆ ಒಂದು ಮನುಷ್ಯಾಗಿ ಹುಟ್ಟಿದ ಮೇಲೆ ಆಸೆ ಇದ್ದಿರುತ್ತೆ, ಪ್ರತಿಯೊಬ್ಬರಿಗೆ ಆಸೆನ ಅನುಭವಿಸ್ಬೇಕು, ತೀರಿಸ್ಬೇಕಂತೇಳಿ ನಮಗೂ ಒಂದು ಒಳ್ಳೆಯ ವ್ಯಕ್ತಿ ಸಿಕ್ಕರೆ ನಾವು ಅದನ್ನು ಚಾಯ್ಸ್ ಮಾಡ್ಕೊಳ್ತೇವೆ ಸರ್. ಅಂದರೆ ಕೆಟ್ಟ ವ್ಯಕ್ತಿಗಳು, ಈ ದುಡ್ಡಿಗೋಸ್ಕರ, ಈ ದೇಹಕ್ಕೋಸ್ಕರ ಆಸೆ ಪಡುವಂಥ ವ್ಯಕ್ತಿಗಳನ್ನ ನಾವು ಇಷ್ಟಪಡಲ್ಲ ಸರ್. ಈಗ ಮಂಗಳೂರಿನಲ್ಲಿ ಹಲವಾರು ಘಟನೆಗಳಾಗಿವೆ, ಮಂಗಳಮುಖಿಯರಿಂದ ತೊಂದರೆಗಳಾಗ್ತಾ ಉಂಟು ಅಂತ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ. ಇದು ಮೇನು ಅಂದರೆ ಒಂದು ಪ್ರಶ್ನೆ ಎಲ್ಲರ ಹತ್ರ. ಈಗ ಮಂಗಳಮುಖಿ ಅಂದ ಘಟನೆ ತಪ್ಪು ಮಾಡ್ತಾರೆ, ರಾಬ್ರಿ ಮಾಡ್ತಾರೆ, ಕಳ್ಳತನ ಮಾಡ್ತಾರೆ ಅಂತ ನೋಡಿರ್ತೀರ.
ಈಗ ಅಲ್ಲಿ ಹೋಗಿ ನೋಡಿ ಇವ್ರು ಯಾರು ಏನು ಎತ್ತಂತ ಯಾರೂ ತಿಳ್ಕೊಳ್ಳಲ್ಲ. ಈಗ ದೂರದಿಂದ ನೀವು ಮಂಗಳಮುಖಿ ಅಂತ ನೋಡಿರ್ತೀರ ಅಷ್ಟೇ. ಈಗ ನಾನು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಬೇರೆದ ಉತ್ತರ ಪ್ರದೇಶ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಮಂಗಳೂರಿಗೆಲ್ಲ ಬರ್ತಾರೆ. ಮಂಗಳೂರಿಗೆಲ್ಲ ಬಂದ ಘಟನೆ ಅಲ್ಲಿ ಅವರಿಗೆ ಕೆಲವೊಬ್ಬ ಈಗ ಫೇಕ್ ಮಂಗಳಮುಖಿ ಇರ್ತಾರೆ. ನಮ್ಮದರಲ್ಲಿ ಎಲ್ಲರೂ ಒರಿಜಿನಲ್ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಫೇಕ್ ಇರ್ತಾರೆ. ಯಾವ ಥರ ಫೇಕ್ ಇರ್ತಾರೆ ಅಂತಂದರೆ, ಅವರು ಊರಲ್ಲೆಲ್ಲ ಚೆನ್ನಾಗಿರ್ತಾರೆ, ಹೆಂಡ್ತಿ ಮಕ್ಕಳೆಲ್ಲ ಇರ್ತಾರೆ. ಅಂಥ ಹೆಂಡ್ತಿ ಮಕ್ಕಳನ್ನ ಸಾಕೋಕ್ಕೋಸ್ಕರನೇ ಕೆಲವೊಬ್ಬರು ಬಂದು ಹುಡುಗಿ ವೇಷ ಹಾಕ್ತಾರೆ. ರಾತ್ರಿ ಟೈಮಲ್ಲಿ ಹುಡುಗಿ ವೇಷ ಎಲ್ಲ ಹಾಕ್ಕೊಂಡು ಕಳ್ಳತನ, ದರೋಡೆ, ರಾಬ್ರಿ ಇನ್ನೂ ಇತ್ಯಾದಿ ಚಟುವಟಿಕೆಗಳನ್ನು ಮಾಡಿ ಅವರು ತಮ್ಮ ರಾಜ್ಯಕ್ಕೆ, ತಮ್ಮ ಜಿಲ್ಲೆಗೆ ಹೋಗ್ತಾರೆ. ಆದಾಗ ಸಮಾಜ ನೋಡಿರ್ತೀಗ ಅಲ್ಲಿ ಜಗಳಾಡ್ತಿರೋದು ಮಂಗಳಮುಖಿ, ಇಲ್ಲಿ ಕಳ್ಳತನ ಮಾಡ್ತಿರೋದು ಮಂಗಳಮುಖಿ ಅಂತ ಹೇಳ್ತಾರೆ. ಯಾಕೆ ಮಂಗಳಮುಖಿ ಮಂಗಳಮುಖಿ ಅಂತ ಮೆನ್ಷನ್ ಮಾಡ್ತೀರಾ? ಅಲ್ಲಿ ಇಂಥ ಮಂಗಳಮುಖಿ ಒರಿಜಿನಲೋ, ಡೂಪ್ಲಿಕೇಟೋ, ಫೇಕೋ ಮತ್ತು ರಿಯಲಿಟಿನೋ ಅಂತ ಯಾಕೆ ಚೆಕ್ ಮಾಡಲ್ಲ ಯಾರು? ಈಗ ಎಷ್ಟೋ ಹೆಣ್ಮಕ್ಳನ್ನೆಲ್ಲ ತಪ್ಪು ಕೆಲಸ ಇರ್ತಾರೆ. ಇಡೀ ಹೆಣ್ಣು ಕುಲ ಅಂತ ತಪ್ಪು ಅಂತ ಹೇಳಲ್ಲ, ಇಡೀ ಗಂಡು ಕುಲ ಎಷ್ಟೋ ಜನಗಳು ತಪ್ಪು ಮಾಡಿರ್ತಾರೆ. ಇಡೀ ಗಂಡು ಕುಲನೇ ತಪ್ಪು ಅಂತ ಹೇಳಲ್ಲ. ಅದೇ ನಮ್ಮ ಮಂಗಳಮುಖಿ ಯಾರೋ ಒಬ್ಬರು ಕಳ್ಳತನ ಮಾಡಿ ರಾಬ್ರಿ ಮಾಡಿರುವಂಥ ಫೇಕ್ ಮಂಗಳಮುಖಿ ನೋಡಿರ್ತೀರ. ಅದ್ರ ನೋಡಿ ಎಲ್ಲ ಮಂಗಳಮುಖಿಯರು ತಪ್ಪು ಅಂತ ಹೇಳೋದು ಅದು ರಿಯಲಿ ತಪ್ಪು. ಈಗ ಮಂಗಳಮುಖಿಯರಿಗೆ ಮಂಗಳೂರಿನಲ್ಲಿ ಸಂಘಟನೆ ಅಂಥದ್ದೇನಾದರೂ ಮಾಡಿಕೊಂಡಿದ್ದೀರಾ? ಹಾಂ ಸರ್, ಇದ್ದಾವೆ. ನವಸಹಜ ಸಮುದಾಯ ಸಂಘಟನೆ ಅಂತ ಇದೆ, ಮತ್ತು ಪರಿವರ್ತನೆ ಸಂಘಟನೆ ಅಂತ ಎರಡೂ ಇದ್ದಾವೆ. ತುಂಬ ಆ್ಯಕ್ಟಿವ್ ಇದ್ದಾವೆ ಸಂಘಟನೆಗಳು. ಮತ್ತು ನವಸಹಜ ಸಮುದಾಯ ಸಂಘಟನೆಗಳು ಅಂತಂತ ಹೇಳಿದರೆ, ಈಗ ನಮ್ಮ ಸಮುದಾಯಕ್ಕೆ ಎಷ್ಟೋ ಕಷ್ಟಗಳೆಲ್ಲ ಇರ್ತವೆ. ಈಗ ಒರಿಜಿನಲಿಟಿ ಕಂಡುಹಿಡಿಬೇಕಂತೇಳಿ ನಮ್ಮ ಸಮುದಾಯದ ಇಡೀ ಕರ್ನಾಟಕದಲ್ಲಿ ಸರ್ವೆ ಎಲ್ಲ ಆಗ್ತಾಯಿದೆ. ಸರ್ವೆ ಎಲ್ಲ ಆದಾಗ ನಮ್ಮ ಸಮುದಾಯದವರಿಗೆ TG ಕಾರ್ಡು, ಟ್ರಾನ್ಸ್ಜೆಂಡರ್ ಕಾರ್ಡು ಅಂತೇಳಿ ಪ್ರತಿಯೊಬ್ಬರಿಗೆ ಕಡ್ಡಾಯ ಅಂತ ಇದೆ. ಈಗ ಆ ಕಡ್ಡಾಯ, ಈಗ ಟ್ರಾನ್ಸ್ಜೆಂಡರ್ ಕಾರ್ಡ್ ನೋಡಿದ ತಕ್ಷಣ ಇವ್ರು ಮಂಗಳಮುಖಿ ಅಂತಂತಂದು ನಾವು ಬಿಡ್ಬೋದು. ಈಗ ಬಂದು ವೇಷ ಎಲ್ಲ ಹಾಕಿ ಈಗ ನಮ್ಮಂಗೆ ನಡ್ಕೊಂಡು ಹೋದ್ರೆ, ನಮ್ಮಂಗೆ ಹಾವಭಾವಗಳು ತೋರಿಸಿದಾಗ ನಾವು ಏನು ಮಾಡೋಕ್ಕಾಗಲ್ಲ. ಈಗ ಅವ್ರ ದೇಹದಲ್ಲಿ ನಾವು ಒಳಗಡೆ ಹೋಗಿ ನೋಡಲ್ಲ ಇವ್ರು ಮಂಗಳಮುಖಿ ನಾವು ಏನು ಅಂತ. ಅವ್ರು ನಡ್ಕೊಂಡಿರೋ ಸ್ಟೈಲನ್ನು ಹುಡುಗಿ ಥರ ನಡೀತಾರೆ. ಅದರಲ್ಲಿ ನಾವು ಒರಿಜಿನಲ್ಲು ಡೂಪ್ಲಿಕೇಟ್ ಅಂತ ಹೇಗೆ ಕಂಡುಹಿಡಿಯೋಕ್ಕೂ ಆಗಲ್ಲ. ಈಗ ಕಂಡುಹಿಡಿಯೋಕೆ ಆಗಬೇಕಂತಂದರೆ ಈಗ TG ಕಾರ್ಡ್ ಅಂತಂದು ಕಡ್ಡಾಯ ಮಾಡ್ತಿದ್ದಾರೆ. ಆ TG ಕಾರ್ಡ್ ಮುಖಾಂತರ ನಾವು ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರು, ಪ್ರತಿಯೊಬ್ಬರ ಹತ್ರ ನಾವು ಹೋಗಿ ಚರ್ಚೆ ಮಾಡ್ತಿದ್ವಿ, ಕೇಳ್ತಾ ಇದ್ದೀವಿ ನಿಮ್ಮ ಹತ್ರ TG ಕಾರ್ಡ್ ತೋರಿಸಿ ಅಂತ ಹೇಳ್ತಿದ್ರೆ. ಕೆಲವೊಬ್ಬರು ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ, ಕೆಲವೊಬ್ಬರು ಇನ್ನೂ ಮಾಡಿಸೋದು ಹಂತದಲ್ಲಿದ್ದೀವಿ, ಮಾಡಿಸಿದ್ದೀವಿ ಅಂತಲೂ ಹೇಳಿದ್ದಾರೆ. ಅದಕ್ಕೆ ಈಗ ಚೆಕ್ ಮಾಡಿ ಎಲ್ಲ ಮುಖಾಂತರ ನಮ್ಮ ಸಂಘಟನೆಗಳು ತುಂಬ ಸ್ಟ್ರಾಂಗ್ ಇದ್ದಾವೆ. ಇಂಥ ಅನಾಚಾರ ಚಟುವಟಿಕೆಗಳಾಗಲಿ, ಇಂಥ ರಾಬರಿ, ಕಳ್ಳತನಕ್ಕೆ ಅಂದರೆ ಮುಕ್ತಿ ಹೊಂದಬೇಕು ಅಂತ ಹೇಳಿ ನಾವು ಒಂದು ಸಂಘಟನೆ ಅಂತ, ನಾನು ಕೂಡ ಈಗ ಒಂದು ನವಸಹಜ ಸಮುದಾಯ ಸಂಘಟನೆಯಲ್ಲಿ ಬೋರ್ಡ್ ಸದಸ್ಯ ಆಗಿ ಕೂಡ ವರ್ಕ್ ಮಾಡ್ತಾಯಿದ್ದೀನಿ ಸರ್. TG ಕಾರ್ಡ್ ಮಾಡಿರೋದು ಸಂಘಟನೆ ಅಥವಾ ಸರ್ಕಾರದ ಆದೇಶದ ಮೇಲೆ ಮಾಡ್ತಾ ಇದ್ದೀರಾ? ಈಗ ಸಂಘಟನೆಗಳೂ ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ. ಈಗ ಎಷ್ಟೋ ಕಡೆಗಳೆಲ್ಲ ಈ ಥರ ಘಟನೆಗಳು ಆಗ್ತಾಯಿದ್ದಾವೆ, ಮಂಗಳಮುಖಿ ಅಂಥೇಳಿ. ಅಂಥ ಮಂಗಳಮುಖಿಯಿಂದ ನಮ್ಮ ಸಮುದಾಯವರು ತಲೆ ತಗ್ಗಿಸುವಂಥ ಪರಿಸ್ಥಿತಿಯಲ್ಲಿದೆ. ಅದಕ್ಕೋಸ್ಕರನೇ ಈ ಎಲ್ಲ ಸಂಘಟನೆಗಳೆಲ್ಲ ಸೇರಿಕೊಂಡು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದರೆ, ನಮ್ಮ ಸಮುದಾಯಕ್ಕೆ ಒಂದು TG ಕಾರ್ಡ್ ಅಂತ ಆದರೆ ನಾವುಗಳಿಗೆ ಯಾರು ಒರಿಜಿನಲ್, ಯಾರು ಡೂಪ್ಲಿಕೇಟ್ ಅಂತೇಳಿ ನಾವು ಈಸಿಯಾಗಿ ಕಂಡಿಡ್ಬೋದು, ಮೆನ್ಷನ್ ಮಾಡ್ಬೋದು ಅಂಥೇಳಿ ಸರ್ಕಾರಕ್ಕೆ ಒತ್ತಡ ಮುಖಾಂತರನೇ TG ಕಾರ್ಡ್ ಪ್ರತಿಯೊಬ್ಬರಿಗೆ ಕಡ್ಡಾಯ ಅಂತ ಆಗಿದೆ ಸರ್. ಈಗ ಮಂಗಳೂರಿನಲ್ಲಿ ಒಂದು ಎಷ್ಟು ಜನ ಮಂಗಳಮುಖಿಯರು ಇರ್ಬೋದು? ಈಗ ಒಂದು ಸಂಘಟನೆಯಲ್ಲಿ ಅಂದರೆ 116-17 ಜನ ನವಸಹಜ ಸಮುದಾಯ ಸಂಘಟನೆಯಲ್ಲಿದ್ದಾರೆ, ಮತ್ತು ಪರಿವರ್ತನೆಯಲ್ಲಿದ್ದಾರೆ. ಟೋಟಲ್ ಒಂದು ನಮ್ಮ ಮಂಗಳೂರಲ್ಲಿ ಬಂದು ಒಂದು 800-900 ಜನ ಎಲ್ಲ ಮಂಗಳಮುಖಿಯರಿದ್ದಾರೆ ಸರ್. ಇನ್ನೂ ಜಾಸ್ತಿನಿದ್ದಾರೆ, ಕಡಿಮೆ ಅಂತರಿಲ್ಲ. ಅವರಿಗೆ ಯಾರಿಗೆ ಮೂಲಭೂತ ಸೌಕರ್ಯಗಳು ಯಾರಿಗೂ ಸಿಕ್ಕಿಲ್ಲ. ಒಂದು ವಸತಿ ವ್ಯವಸ್ಥೆ ಆಗಿರ್ಬೋದು, ಒಂದು ಮೂಲಭೂತ ಸೌಕರ್ಯಗಳು ಈಗ ಸರ್ಕಾರಗಳಂದ್ರೆ 5 ವರ್ಷಕ್ಕೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಪ್ರತಿಯೊಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇರ್ತೀವಿ, ನಮಗೂ ಒಂದು ವಸತಿ ಕೊಡಿ ಅಂಥೇಳಿ ಸಲ್ಲಿಸ್ಬೇಕಾದ್ರೆ 5 ವರ್ಷಕ್ಕೊಂದು ಚೇಂಜ್ ಆಗಬೇಕಾದ್ರೆ ಮತ್ತೆ ನೀವು ಯಾರು ಅಂತ ಕೇಳ್ತಾರೆ. ಮತ್ತು ನಾವು ಫಸ್ಟಿಗೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅವ್ರ ಹತ್ರ ಹೋಗಿ, ಹಿಂಗಿಂಗ ಸರ್ ನಾವುಗಳಿಗೊಂದು ಸಮುದಾಯ ಹಾಗೆ ಅಂತ ಹೇಳಬೇಕಾದ್ರೆ ಅವರಿಗೆ ಮತ್ತೆ ಮನವಿ ಸಲ್ಲಿಸ್ತೀವಿ. ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್ ಇನ್ನೂ. ಈಗ ಎಕ್ಸಾಂಪಲ್ ಅಂತಂದರೆ, ಈಗ ಅವ್ರು ದಾಖಲೆ ಕೊಡಲಿ, ಸರ್ಕಾರನೇ ದಾಖಲೆ ಕೊಡಲಿ, ಯಾವ ಸರ್ಕಾರ ನಮ್ಮ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಅನ್ನೋದಕ್ಕೆ ದಾಖಲೆ ಸಮೇತ ಕೊಡಿ, ನಾನು ಅದ್ರ ಮುಂದೆ ನಾನು ತಲೆ ಬಾಗ್ತೇನೆ. ನಾನು ನೋಡಿರೋ ಪ್ರಕಾರ ಒಬ್ಬರಿಗೆ ಇಬ್ಬರಿಗೆ ಕೊಟ್ಟು ಈ ಥರ ಬಿಲ್ಡಪ್ ತಗೊಳ್ಳೋದು ತಪ್ಪು. ಎಲ್ಲ ಸಮುದಾಯ ಅಂದರೆ ಈಗ ಪ್ರತಿಯೊಬ್ಬರು ನಾವು ಕರ್ನಾಟಕದಲ್ಲಿ ಹುಟ್ಟಿದ್ವಿ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೆ ಸೌಲಭ್ಯಗಳು ಬೇಕು. ನಾವು ಕೇಳ್ತಿರೋದು ಸರ್ಕಾರ ಹತ್ರ. ಈಗ MLAಗಳು
ಮತ್ತು MP ಗಳು ಮತ್ತು ಬೇರೆ ಬೇರೆ ಜಾಬಲ್ಲಿರುವಂಥವ್ರಿಗೆ ನಾವು ನಿಮ್ಮ ಮನೆಯಿಂದ ಕೊಡಿ ಅಂತ ಕೇಳಲ್ಲ, ನಿಮ್ಮ ಆಸ್ತಿ ಕೊಡಿ ಅಂತ ಕೇಳಲ್ಲ, ನಿಮ್ಮ ಹಣ ಕೊಡಿ ಅಂತ ಕೇಳಲ್ಲ. ನಮ್ಮ ಸರ್ಕಾರ ಕಡೆಯಿಂದ ನಮ್ಗೆ ಏನೇನು ಸೌಲಭ್ಯಗಳು ಸಿಗ್ತವೆ ಅವೆಲ್ಲ ನಮಗೆ ಕೊಡಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಹೇಳಿದಿರಿ ಗುರುಗಳಿರ್ತಾರೆ ಅಂತಂದರೆ ಮಂಗಳಮುಖಿಯರನ್ನು ಹಿಡ್ಕೊಂಡು ವ್ಯಾಪಾರ ಮಾಡುವಂಥ ಗುರುಗಳು. ಅದೀಗ ಮಂಗಳೂರಿನಲ್ಲಿ ಅಂಥ ಪದ್ಧತಿ ಇದೆಯಾ ಅಥವಾ ಇಲ್ಲಿ ಕಲೆಕ್ಷನ್ ಮಾಡೋದಾಗಲಿ ಅಥವಾ ವೈಯಕ್ತಿಕವಾಗಿರ್ತದಾ, ಅದು ಹೇಗೆ ನಡೀತಾ ಉಂಟು? ಅಂದರೆ ಸರ್, ಅದು ಗುರು ಚೇಲ ಅನ್ನೋದು ಇಜ್ಡಾವ್ ಕಲ್ಚರ್, ಮುಂಚೆಯಿಂದ ಕಾಲದಿಂದನೂ ಬಂದಿರುವಂಥ ಕಲ್ಚರ್ ಅದು. ಆ ಕಲ್ಚರಲ್ಲಿ ಕೆಲವೊಂದು ಗುರುಗಳು ಒಳ್ಳೆಯವರು ಇರ್ತಾರೆ, ಕೆಲವೊಂದು ಗುರುಗಳು ಕೆಟ್ಟವ್ರು ಇರ್ತಾರೆ. ಕೆಲವೊಂದು ಗುರುಗಳು ಈಗ ಒಳ್ಳೆಯ ರೀತಿಯಿಂದ ನಡೀತಾ ಇದ್ದಾರೆ ಅಂತಂದರೆ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಆಗ್ತಾಯಿದೆ. ಕೆಲವೊಂದು ಗುರುಗಳು ಅಂಥ ಸಮುದಾಯದವರು ಏನಂದರೆ ಅವರಿಗೆ ದುಡ್ಡೇ ಮುಖ್ಯ ಆಗಿರುತ್ತೆ. ದುಡ್ಡೇ ಮುಖ್ಯ ಆಗಿರಬೇಕಾದ್ರೆ ನಮ್ಮ ಸಮುದಾಯದವರು ಒಂದು ಒಳ್ಳೆ ರೀತಿಗೆ ಹೋಗಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದವರಿಗೆ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಅವರು ಓದಿರುವಂಥ ಮಾರ್ಕ್ಸ್ ಕಡೆಗೆ ಹರಿದಾಕಿರುವಂಥದ್ದು ನಾವು ಎಷ್ಟೋ ಕಡೆ ಎಲ್ಲ ಕೇಳಿದ್ದೀವಿ. ಆ ಥರ ಪರಿಸ್ಥಿತಿ ಯಾಕೆ ಮಾಡ್ತಾರೆ? ನಮ್ಮ ಸಮುದಾಯದವರಿಗೆ ಪ್ರತಿಯೊಬ್ಬರನ್ನ ಬೆನ್ನೆಲುಬಾಗಿ ನಿಲ್ಲಬೇಕಂತಂದರೆ ಎಲ್ಲರೂ ಒಗ್ಗಟ್ಟಾಗಬೇಕು. ಈಗ ಕೆಟ್ಟವ್ರನ್ನ ಒಂದು ಮಟ್ಟ ಹಾಕಬೇಕಾದ್ರೆ ಒಳ್ಳೆಯವರು ಬೆಳೆದು ಒಂದು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು. ಇಂಥ ಕೆಟ್ಟವ್ರಿಗೆ ಸ್ವಲ್ಪ ಮನವರಿಕೆ ಆಗಬೇಕು ಅಂಥ ಪರಿಸ್ಥಿತಿ ಆಗಲಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೇಳ್ತಿರೋದು ಮಂಗಳೂರಿನಲ್ಲಿ ಅಂಥ ಪದ್ಧತಿ ಅಂತ ಇದೆಯಾ, ಗುರು ಮತ್ತು ಆ ಥರ ಗುರು ಚೇಲಗಳು ಇದ್ದಾರೆ. ಗುರು ವ್ಯವಸ್ಥೆ, ಚೇಲ ವ್ಯವಸ್ಥೆ ಎಲ್ಲ ಮಂಗಳೂರಲ್ಲಿದೆ. ಸಂಘಟನೆ ನಾವೆಲ್ಲ ಸಂಘಟನೆಗೆ ಸೇರ್ಕೊಂಡಿದ್ದೀವಿ. ನಾವು ಸಂಘಟನೆ ಸೇರಿದಾಗ ಅದು ಗುರು ಚೇಲ ಅಂತ ನಮ್ಗೆ ಯಾವುದು ಸಂಬಂಧಪಡಲ್ಲ ಸರ್. ಗುರು ಚೇಲ ಅನ್ನೋ ವ್ಯವಸ್ಥೆ ಇದೆ, ಮುಂಚೆಯಿಂದಿದೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಇದೆ. ಆದರೆ ಕೆಲವೊಬ್ಬರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಲವೊಬ್ಬರು ಗುರುಗಳು ಕೆಟ್ಟವರು ಇದ್ದಾರೆ. ಈಗ ಮಂಗಳಮುಖಿಯರಿಗೆ ಹಣ ಕೊಟ್ಟರೆ ಅಥವಾ ಮಂಗಳಮುಖಿಯರ ಹಣ ಬೇರೆಯವರಿಗೆ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಹೇಗೆ? ನಿಜ ಸರ್, ಅದು ಒಳ್ಳೆಯದಾಗುತ್ತಂತ ನನಗೆ ಒಂದು ಖುಷಿ ಅಂತ ಹೇಳ್ಬೋದು. ಈಗ ರಾಮಾಯಣದಲ್ಲಿ ನೋಡಿರ್ತೀರ, ರಾಮ ವನವಾಸಕ್ಕಾಗಿ ಹೋಗ್ಬೇಕಾದ್ರೆ ಒಂದು ವನವಾಸಕ್ಕೆ ಹೋಗ್ಬೇಕಾದ್ರೆ ಒಂದು ಎಲ್ಲ ಜನ ಸಮುದಾಯದವರೆಲ್ಲ ಸೇರಿರ್ತಾರಂತೆ. ನಾನೊಂದು ಕಥೆಯ ರೂಪದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸರ್. ಎಲ್ಲರೂ ಸೇರಿರಬೇಕಾದ್ರೆ ರಾಮ ಹೇಳ್ತಾನಂತೆ, ಎಲ್ಲ ಪುರುಷರು ಎಲ್ಲ ಮಹಿಳೆಯರು ನಿಮ್ಮ ಮನೆಗೆ ಹೋಗಿ ನಾವು ವನವಾಸಕ್ಕೆ ಹೋಗಿ ಬರ್ತೇವೆ ಅಂತಂತ ಹೇಳಿ ಹೋಗ್ತಾರೆ. ಆದರೆ ಈ ಕಡೆ ಪುರುಷರು ಮನೆಗೆ ಹೋಗ್ತಾರೆ, ಈ ಕಡೆ ಮಹಿಳೆಯರು ಹೋಗ್ತಾರೆ. ನಮ್ಮ ಸಮುದಾಯದವರು ಅಲ್ಲೇ ನಿಂತಿರ್ತಾರೆ, ಹೇಳಿರ್ತಾರೆ ನಮಗೆ ಪುರುಷರು ಹೋಗಿ ಅಂತ ಹೇಳಿದರೆ, ಮಹಿಳೆಯರು ಹೋಗಿ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಸಮುದಾಯರಿಗೆ ಹೋಗಿ ಅಂತ ಹೇಳಲಿಲ್ಲ ರಾಮ ಅಂಥೇಳಿ. ರಾಮನಲ್ಲೇ ಪೂಜಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಲ್ಲೇ ಇರ್ತಾರೆ. ರಾಮ ವನವಾಸ ಮುಗಿಸ್ಕೊಂಡು ಬಂದು ನೋಡ್ತಾ ಇರ್ತಿರ್ಬೇಕಾದ್ರೆ ಇವ್ರನ್ನ ನೋಡಿದ ಘಟನೆ, ಯಾಕೆ ನೀವು ಮನೆಗೆ ಹೋಗ್ಲಿಲ್ವಾ ಅಂತ ಕೇಳಿದಾಗ ರಾಮನಿಗೆ ನಮ್ಮ ಸಮುದಾಯದವರು ಉತ್ತರ ಕೊಡ್ತಾರೆ, ನೋಡಿ ಸ್ವಾಮಿ, ನೀವು ಪುರುಷರನ್ನ ಹೋಗಿ ಅಂತ ಹೇಳಿದಿರಿ, ಮಹಿಳೆಯರಿಗೆ ಹೋಗಿ ಅಂತ ಹೇಳಿದಿರಿ, ನಮ್ಮ ಸಮುದಾಯಕ್ಕೆ ನೀವು ಮನೆಗೆ ಹೋಗಿ ಅಂತ ಹೇಳಿಲ್ಲ. ಹಾಗಾಗಿ ನೀವು ವನವಾಸ ಮುಗಿಸ್ಕೊಂಡು ಬರೋವರೆಗೆ ನಾವು ಇಲ್ಲೇ ಇದ್ದೇವೆ ಅಂತ ಹೇಳಿದಾಗ ರಾಮ ಒಂದು ವರ ಕೊಡ್ತಾನೆ. ನೀವು ಇಟ್ಟರೆ ಅಂದರೆ ಈಗ ನೀಡಿದರೆ ವರ, ಅಂದರೆ ಒಂದು ನೀಡಿದರೆ ವರ, ಇಟ್ಟರೆ ಶಾಪ ಅಂಥೇಳಿ ಒಂದು ವರ ಕೊಡ್ತಾನೆ. ಈಗ ನೀವು ಯಾರಿಗಾದರೂ ನೀವು ಮನಸ್ಪೂರ್ವಕವಾಗಿ ನೀವು ಹಾರೈಸಿದರೆ ಅವರಿಗೆ ಒಳ್ಳೆಯದಾಗುತ್ತೆ. ಅದೇ ಮನಸ್ಪೂರ್ವಕವಾಗಿ ಹಾರೈಸಲಿಲ್ಲ, ಅವರು ನಿಮಗೆ ಕೆಟ್ಟದ್ದನ್ನು ಬಯಸಿ ನಿಮಗೆ ಈಗ ನೋಡ್ತೀರ ಅವಾಚ್ಯ ಶಬ್ದಗಳಿಂದೆಲ್ಲ ಬೈದಿರ್ತಾರೆ. ನಮ್ಮ ಸಮುದಾಯರ ಥರ ರಾಬರಿ ಮಾಡಲಿಕ್ಕೆಲ್ಲ ಬರ್ತಾರೆ, ಕಳ್ಳತನ ಮಾಡಲಿಕ್ಕೆಲ್ಲ ಬರ್ತಾರೆ. ಎಷ್ಟೋ ಜನಗಳು ನಮಗೆ ಉಪದ್ರ ಮಾಡ್ತಾರೆ, ಪ್ರಾಬ್ಲಮ್ಸ್ ಮಾಡ್ತಾರೆ. ನಾವೇನಾದರೂ ಒಂದು ಶಾಪ ಆಗಲಿ ಅಂತಂತ ಶಾಪ ಹಾಕಿದರೆ ಅವರಿಗೆ ಕೆಟ್ಟೋದ ಆಗಿದೆ, ತುಂಬ ಜನಕ್ಕೆಲ್ಲ ಆಗಿದೆ. ಹಾಗಾಗಿ ಇದು ಮುಂಚೆದಿಂದ ಒಂದು ಕಾಲದಿಂದ ಬಂದಿರುವಂಥ ಸಂಪ್ರದಾಯ ಎಲ್ಲ ಸರ್. ರಾಮಾಯಣ ಮಹಾಭಾರತದಿಂದಲೂ ನಮ್ಮ ಸಮುದಾಯರು ಇದ್ದರು ಅನ್ನೋದಕ್ಕೆ ಕುರುಹು ಇದೆ. ಮತ್ತು ರಾಜ ಮಹಾರಾಜ ಕಾಲದಲ್ಲಿ ನಮ್ಮ ಸಮುದಾಯದವರು ಇದ್ದರು, ಅವಾಗೆ ಕೊಡುವಂಥ ಬೆಲೆನೇ ಬೇರೆ. ಹೀಗೆ ಬರ್ತಾ 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 ನಮ್ಮ ಸಮುದಾಯದವ್ರನ್ನ ಒಂದು ದಬ್ಬಾಳಿಕೆ ನೋಡ್ತಾ ಇರುವಂಥದ್ದು ಈಗಿನ ಸಮಾಜನೇ ಬೇರೆ ಸರ್. ಈಗ ನಿಮಗೆ ಅನ್ಯಾಯ ಆಗಿದೆ, ಒಂದು ರಿಕ್ಷಾದವರು ಆಟೋದವರು ನಿಲ್ಲಿಸಲಿಲ್ಲ ಅಂತ, ಆ ಘಟನೆ ಆಗಿರೋದು ಎಲ್ಲಿ? ಅದು ಅಂದರೆ ಸರ್, ಅದು ನಾನು ಸ್ಟೇಟ್ ಬ್ಯಾಂಕಿಂದ ಬರ್ತಿರ್ಬೇಕಾದ್ರೆ ಆಮೆಂಟಲ್ ಆಗಿರೋದು. ಈಗ ಕೆಲವೊಬ್ಬರು ಒಳ್ಳೆಯವರು ಇದ್ದಾರೆ, ರಿಕ್ಷಾದವರು. ನನ್ನ ಹತ್ರ ರಿಕ್ಷಾದವರು ಎಲ್ಲ ಕಾಂಟ್ಯಾಕ್ಟ್ ಇದ್ದಾರೆ, ಒಳ್ಳೆಯ ರೀತಿಯಿಂದ ಮಾತಾಡ್ತಾರೆ. ಅಂಥ ಅಮೆಂಟಲ್ಲಿ ನನಗೆ ನಾನು ನಂಬಿರುವಂಥ ರಿಕ್ಷಾದವರು, ನಾನು ಪರಿಚಯ ಇರುವಂಥ ರಿಕ್ಷಾದವರು ಏನಾದರೂ ಬಂದು ನಿಂತು ಮನೆ ಕರ್ಕೊಂಡು ಹೋಗ್ತಿದ್ರು. ಇವರಿಗೆ ನಮ್ಮ ಸಮುದಾಯದವರ ಬಗ್ಗೆ ಗೊತ್ತಿಲ್ಲ. ಅಂದರೆ ಅಷ್ಟೊಂದು ನಮ್ಮ ಸಮುದಾಯದವ್ರನ್ನ ಕೀಳಾಗಿ ನೋಡುವಂಥ ಜನರು ನಾನು ಅವ್ರ ಕೈಯಲ್ಲಿ ಸಿಕ್ಕಾಕೊಂಡಿದ್ದೇನೆ. ಅವತ್ತು ನಾನು ಯಾರೂ ಸ್ಟಾಪ್ ಮಾಡಲಿಲ್ಲ. ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಪ್ರತಿ ರಾಜ್ಯದಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ತಾಲೂಕುಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ನಮ್ಮ ಸಮುದಾಯದವರು ಈ ಸಮಾಜದಲ್ಲಿ ಇದ್ದಾರೆ, ಇವರಿಗೂ ಗೌರವಗಳು ಕೊಡಬೇಕು ಅಂತ ಪ್ರತಿ ಕಡೆಯಿಂದ
ಮೀಟಿಂಗಲ್ಲೆಲ್ಲ ಆಗ್ಬೋದು, ಮತ್ತು ನಮ್ಮ ಸಮುದಾಯದವ್ರ ಬಗ್ಗೆ ಜನರಿಗೆಲ್ಲ ಅಳವಡಿಕೆ ಅಂದರೆ ಮೂಡಿಸ್ಬೇಕು. ಒಳ್ಳೆಯದೋ ಕೆಟ್ಟದೋ ಅಂತ ಜನರಿಗೆ ನಾವು ಮೂಡಿಸ್ಬೇಕು. ಬರೀ ಯಾಕಂದರೆ ಸಮಾಜದಲ್ಲಿ ನಮ್ಮನ್ನು ಕೆಟ್ಟವ್ರು ಅಂತ ತಿಳ್ಕೊಂಡಿದ್ದಾರೆ. ನಮಗೂ ಒಳ್ಳೆ ಮನಸ್ಸಿದೆ, ಯಾಕಂದರೆ ನಾವು ಮನುಷ್ಯರೇ. ನಾನು ಜನರ ಹತ್ರ ರಿಕ್ವೆಸ್ಟ್ ಮಾಡ್ಕೊಡೋದಂದ್ರಿ ಅಂದರೆ, ನಿಮ್ಮಲ್ಲಿರುವಂಥ ಆಸ್ತಿ ಕೇಳ್ತಿಲ್ಲ, ಹಣ ಕೇಳ್ತಿಲ್ಲ, ಏನು ಕೇಳ್ತಿಲ್ಲ, ನಮ್ಮ ಸಮುದಾಯಕ್ಕೆ ಗೌರವ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಹನಿ ಅವರು ಹೇಳಿದಂಥ ಮಾತುಗಳು. ಅವರು ಬಾಲ್ಯದಿಂದ ಕಷ್ಟಪಟ್ಟು ಹೇಗೆ ವಿದ್ಯಾಭ್ಯಾಸ ಮಾಡಿದರು ಮತ್ತು ಅವರಿಗೆ ಆದ ಸಮಸ್ಯೆಗಳನ್ನು ಹೇಗೆ ಅವರು ಪಣ ತೊಟ್ಟು ಅದರಲ್ಲಿ ಮುಂದೆ ಬಂದರು ಅಂತ ಹೇಳುವಂಥ ಮಾತುಗಳು. ಧನ್ಯವಾದಗಳು.